ನಮಸ್ಕಾರ ಕನ್ನಡಿಗರೇ, ಬಂದ್ರಾ? ಬನ್ನಿ ಒಂದು ಮೂವಿ ನೋಡೋಣ. ಈ ಮೂವಿ ಹೆಸರು ಹಿಟ್ ಅಂತ. ಹಿಟ್ ಅಂದ್ರೆ ಜಿರಳೆ ಗುಡ್ಡದ ಅನ್ಕೊಂಬೇಡಿ, ಮಕ್ಕದ ಮೇಲೆ ಗುದ್ದೋದು ಅಂದಂಗೆ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಹೆಣ್ಣು ಪೊಲೀಸ್ಗೆ ಎಲ್ಲರನ್ನು ಗೌರವಿಸ್ತಾವ್ರೆ. ಹಂಗೆ ಈ ಕಡೆ ಕೋರ್ಟ್ ಅಲ್ಲಿ ತೋರಿಸಿದ್ರು. ಒಂದು ಹೆಂಗಸರು ಬಂದು ಒಬ್ಬನ ಮೇಲೆ ಕಂಪ್ಲೇಂಟ್ ಕೊಡ್ತಾವ್ರೆ. ಹಂಗೆ ನಮ್ ಹೀರೋ ಎಂಟ್ರಿ ಜೈಲಲ್ಲಿ ಏನವರು ಪೊಲೀಸ್ ಆಗಿದ್ದಾರೆ ಅನ್ಕೊಂಬೇಡಿ, ಇವರೊಂದು ಕೈದಿಯಾಗಿ ಒಳಗಡೆ ಬಂದವ್ರೆ. ಅವ್ರನ್ನ ಯಾರೋ ಒಬ್ಬ ಚುಚ್ಚಕ್ಕೆ ಬರ್ತಾನೆ. ಹಿಂದ್ಗಡೆ ಲೈ ಅವ್ರು ಯಾರು ಗೊತ್ತಾ, ಅವ್ರ ಮೇಲೆ ಕೈ ಇಡ್ತೀಯ ಅಂತ ನಮ್ ಹೀರೋನ ಕುಂಟ್ರಿಸ್ಕೊಂಡು ಮಾತಾಡ್ತಾವ್ರೆ. ಈ ಮೂವಿಯಲ್ಲಿ ಅವ್ರ ಹೆಸರು ಸರ್ಕಾರ ಅಂತ. ಆ ಕೈದಿನು ಅವ್ರನ್ನ ಒಳಗಡೆ ಕರ್ಕೊಂಡೋದ ಸೇಫ್ಟಿಗೆ ಇಟ್ಕೊಳ್ಳಿ ಅಂತ ಒಂದು ಚಾಕುನು ಕೊಡ್ತಾನೆ. ಇವರು ಚಾಕುನ ಮಸೀತಾವ್ರೆ. ಹಂಗೆ ಒಂದು ಫ್ಲಾಶ್ ಬ್ಯಾಕ್, ಒಂದ್ ದೊಡ್ಡ ಫಾರೆಸ್ಟ್ ರೀ, ಅಲ್ಲೊಂದು ಜೀಪ್ ಅಂತು. ಅಲ್ಲಿ ನೋಡ್ರಿ ರಣ ಹದ್ದು ಆ ಬಂದವ್ರ ಮುಂದೆ ನಿಂತ್ಕೊಂತು. ಇವರು ಹಂಗೆ ಕೆಳಗಡೆ ಇಳಿದು ಅದಕ್ಕೆ 4-5 ಮಾಂಸದ ಪೀಸ್ಗಳನ್ನ ಹಾಕ್ತಾವ್ರೆ. ಹಂಗೆ ಕಾರ್ ಡೋರ್ನ ಓಪನ್ ಮಾಡಿದ್ರು. ಒಳಗಡೆ ಒಬ್ಬನ ಕಟ್ ಹಾಕವ್ರೆ. ಅವನು ಬೇರೆ ನೆರಳುತ್ತಾವನೆ, ನನ್ನ ಬಿಟ್ಬಿಡು ಅಂತ. ಹೈ ಮುಚಾ ಬಾಯಿ ಅಂತ ಹೇಳಿದ ತಕ್ಷಣ ಹಂಗೆ ಸೈಲೆಂಟ್ ಆಗೋದ. ಅವನ ಕರ್ಕೊಂಡೋಗಿ ಒಂದು ಒಳೆಯಲ್ಲಿ ತಲೆ ಕೆಳಗಡೆ ಕಟ್ ಹಾಕಿದ್ರು. ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದಾರೆ. ಏನಮ್ಮ ಈ ತರ ಕಾರ್ಡಲ್ಲಿ ಫೋನ್ ಮಾಡ್ತಾ ಇದೀನಿ, ಯೂಟ್ಯೂಬ್ ನೋಡ್ತಾ ಇದೀನಿ, ಇಂಟರ್ನೆಟ್ ಬರ್ತಲ್ಲಮ್ಮ, ತಿಂಗಳು ಬಿಲ್ ಮಾತ್ರ ಕಟ್ಟಿಸ್ಕೊಂತೀರಾ, ಸ್ವಲ್ಪ ನೋಡು ಅಂತ ನಮ್ ಹೀರೋ ಕಸ್ಟಮರ್ ಕೇರ್ ಹತ್ರ ಹೇಳ್ತಾವ್ರೆ. ಆ ಹುಡುಗಿನೂ ಕೇಳ್ತಾ ಇದೆ ಆ ಕಡೆಯಿಂದ, ಸರ್ ಎಲ್ಲಿದ್ದೀರಾ ಸರ್ ನೀವು ಅಂತ. ನಾನಾ ಒಂದು ಒಳೆಯಲ್ಲಿ ಒಬ್ಬನ ಹಾಕೊಂಡು ಕತ್ತು ಕುಯ್ತಾ ಇದೀನಿ ಅಂತ ಹೀರೋ ಹೇಳ್ತಾನೆ. ಆ ಕಡೆಯಿಂದ ಹುಡುಗಿ, ಸರ್ ತಮಾಷೆ ಮಾಡಬೇಡಿ ಸರ್, ಏನೋ ತಮಾಷೆನ ಅಂತೇಳಿ ಕಚ್ಕ ಅಂತ ಅವ್ನ ಕತ್ನ ಕಟ್ ಮಾಡಿ ಬಿಸಾಕ್ತಾನ್ರಿ. ಆ ಒಳೆಲಿ ಆ ರಕ್ತ ಹಂಗೆ ಹರ್ಕೊಂಡು ಹೋಗ್ತಾ ಇದೆ. ಅದನ್ನ ಒಂದು ವಿಡಿಯೋನು ಮಾಡ್ಕೋತಾನೆ ನಮ್ ಹೀರೋ. ಏನು ಹೀರೋ ಅಂತದ್ಯಾ, ಮತ್ತೆ ಕೊಲೆ ಎಲ್ಲ ಮಾಡ್ತಾವನಲ್ಲೋ ಅಂತ ಅನ್ಕೊಂಡಿರಲ್ಲ. ಬನ್ನಿ, ಆಕ್ಚುಲಿ ಇವರೊಂದು ಪೊಲೀಸು ಒಂದು ಹೊಸ ಸ್ಟೇಷನ್ಗೆ ಆರ್ಡರ್ ತಗೊಂಡು ಹೋಗವ್ರೆ. ಆ ದೊಡ್ಡ ಅಧಿಕಾರಿನ ಬಂದು, ನೋಡ್ರಪ್ಪ ಇವರೇ ಮೇಲೆ ನಿಮ್ಗೆ ಇನ್ಸ್ಪೆಕ್ಟರ್, ಇವ್ರ ಮಾತು ಕೇಳ್ರಿ ಅಂತ ಹೇಳ್ಬಿಟ್ಟು ಹಂಗೆ ಹೋಯ್ತಾರೆ. ನಮ್ ಹೀರೋನು ಎಲ್ಲಾ ಕೇಸ್ ಫೈಲ್ ತಗೊಂಬ ಒಳಗಡೆ ಅಂತ ಹೇಳಿ ಒಳಗಡೆ ಕುತ್ಕೊಂಡವ್ರೆ. ಅಲ್ಲೊಬ್ಬ ಕಾಲ್ ಆಡಿಸ್ತಾವನೆ. ನಿಲ್ಸೋ ಕಾಲು ಅಂತ ಹೇಳಿದ ತಕ್ಷಣ ಅವ್ನು ಸೈಲೆಂಟ್ ಆಗೋದ, ಭಯನೇ ಬಿದ್ದೋದ. ಟಕ್ಕಂತ ನಮ್ ಹೀರೋ, ಓ ಸಾರಿ ಏನ್ ಅನ್ಕೊಂಬೇಡ, ಏನ್ ಹೇಳ್ತಾ ಇದೆ ಅಂತ ಕೇಳ್ತಾರೆ. ಆಚ್ ಕಡೆ ಒಬ್ರು ಕಾನ್ಸ್ಟೇಬಲ್ ಬಂದ್ರು. ಸರ್ ಯಾವ್ದೋ ಫೋನ್ ಬಂದೈತೆ ಸರ್, ಅರ್ಜೆಂಟ್ ಕೇಸ್ ಅಂತೆ ಅಂತ. ಅದೇ ಫಾರೆಸ್ಟ್ ಗೆ, ಅದೇ ಒಂದ್ ಸ್ವಲ್ಪ ಹೊತ್ತು ಮುಂಚೆ ಕೊಲೆ ಮಾಡಿದ್ರಲ್ಲ ಆ ಫಾರೆಸ್ಟ್ ಗೆ ಬಂದ್ರು. ಅಲ್ಲಿರೋ ಪೊಲೀಸನು, ಸರ್ ಯಾವ್ದು ಕ್ಲೂ ಸಿಕ್ಕಿಲ್ಲ ಸರ್, ಯಾಕಂದ್ರೆ ಇವನು ಆ ಹೊಳೆಯಲ್ಲಿ ಕತ್ತು ಕುಯ್ದವನೆ ಸರ್, ಅದಕ್ಕಾಗಿ ನೀರಲ್ಲಿ ರಕ್ತ ಎಲ್ಲ ಹರ್ಕೊಂಡು ಹೋಗಿದೆ ಅಂತ ಹೇಳ್ತಾವ್ರೆ. ನಮ್ ಹೀರೋನು, ಓ ಬುದ್ಧಿವಂತ ಅಂತವ್ರೆ. ಅಲ್ಲೊಂದು ಸಿಗರೇಟ್ ಏನೋ ಇದೆ, ಅದನ್ನು ಎತ್ತಿ DNA ಟೆಸ್ಟ್ ಗೆ ಕಳಿಸ್ತಾರೆ. ಯಾಕಂದ್ರೆ ಸಿಗರೇಟ್ ಸೇದೋನಲ್ಲ, ಎಂಜಿಲ್ ಗಿಂಜಿಲ್ ಅದ್ರ ಬಿದ್ದಿರುತ್ತೆ ಅಂತ. ಯಾವ್ದನ ಶೂ ಮಾರ್ಕ್ ಇಲ್ವಾ ಅಂತ ಪೊಲೀಸ್ ಅವರು ಕೇಳ್ತಾವ್ರೆ. ಸರ್ ಅವನು ಶೂನೇ ಬಿಟ್ಬಿಟ್ಟು ಹೋಗೋನೆ ಸರ್ ಅಂತ ಪೊಲೀಸ್ ಅವರು ಹೇಳ್ತಾವ್ರೆ. ಓ ಅತಿ ಬುದ್ಧಿವಂತ ಅವನು ಅಂತ ನಮ್ ಪೊಲೀಸ್ ಅವರು ಹೇಳ್ತಾವ್ರೆ. ಅಲ್ಲ ರೀ, ಇಷ್ಟು ದೂರ ಬಂದವನೇ, ಕಾರ್ದು ಟೈರ್ ಮಾರ್ಕ್ ಏನೋ ಇದೆ ನೋಡ್ರಿ ಅಂತ ಹೇಳ್ತಾರೆ. ಇವರು ಹೋಗಿ ಚೆಕ್ ಮಾಡ್ತಾರೆ. ಅವನು ಕಾರಲ್ಲಿ ಬಂದಲ್ಲ, ಆ ನೆಲನೇ ಉಳ್ಕೊಂಡು ಹೋಗೋನ್ ಹಂಗೇನೆ, ಅಲ್ಲಿ ಏನು ಮಾರ್ಕು ಸಿಕ್ಬಾರ್ದು ಅಂತ. ನಮ್ ಪೊಲೀಸನು, ಯಪ್ಪ ಅತಿ ಬುದ್ಧಿವಂತ ಕಣ ಇವನು ಅಂತ ಯೋಚನೆ ಮಾಡ್ತಾ ಅವ್ರೆ. ನೀವೆಲ್ಲ ಅನ್ಕೊಬಹುದು, ಇಷ್ಟ್ಯಾಕೆ ನಾನು ಅನ್ಕೊಂಡೆ ಕೊಲೆ ಮಾಡಿದೆ ಇವನ್ ತಾನೆ, ಇವನ್ ಯಾಕೆ ಹುಡುಕ್ತಾವನೆ ಅಂತ. ಟ್ವಿನ್ಸ್ ಇರಬೇದೇನೋ, ನೋಡೋಣ ಇರೇ, ಗಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ರಿ ಅಂತ ಅಲ್ಲಿ ಮಾತಾಡ್ತಾವನೆ. ಕೈ ತೋರಿಸ್ತಾನೆ. ಆ ಕಾನ್ಸ್ಟೇಬಲ್ ಕೀ ಕೊಡ ಅಂತ ಬಡ್ಕೊಂತ ನೋಡಿ, ಟಕ್ ಅಂತ ಕಾನ್ಸ್ಟೇಬಲ್ ಸರ್ ಸಾರಿ ಸರ್ ಅಂತ ಕೀ ಕೊಡ್ತಾನೆ. ಸೀದಾ ಮನೆಗೆ ಬಂದ. ಹೇಳ್ಕೊಳಂಗೆ ನಮ್ ಪೊಲೀಸ್ ಅವ್ರಿಗೆ ಯಾರು ಇಲ್ಲ, ಅಪ್ಪ ಒಬ್ರೆ. ಅಪ್ಪನು ಚೆನ್ನಾಗೆ ಮಾತಾಡ್ತಾರೆ, ಬಟ್ ಮಗ ಊಟ ಮಾಡಯ್ಯ ಅಂತ ಸೈಲೆಂಟ್ ಆಗಿ ಹೋಗ್ಬಿಡ್ತಾನೆ. ಇಷ್ಟೇ ಅವನ ಅಪ್ಪನು ಕೊಡೋ ಮರ್ಯಾದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು, ಎಲ್ಲ ಅಲ್ಲಿ ಡಿಸ್ಕಷನ್ ಮಾಡ್ತಾವ್ರೆ. ಬಟ್ ನಮ್ ಹೀರೋ ನೋಡ್ರಿ, ಯಾವ್ದೋ ಒಂದು ಹುಡುಗಿನ ಡೇಟಿಂಗ್ ಮಾಡಕ್ಕೆ ಆಪ್ ಅಲ್ಲಿ ನೋಡ್ತಾ ಅವನೇ. ಹುಡುಗಿ ಹತ್ರನು ಹೋದ. ಇವನು ಮಾತಾಡ್ತಾನೆ. ಹುಡುಗಿಗೆ ಸೆಟ್ ಆಗಿಲ್ಲ. ಹುಡುಗಿ ವಾಶ್ರೂಮ್ ಕೊಡ್ ಬರ್ತೀನಿ ರಾಪ ಅಂತೇಳಿ ಹಂಗೆ ಎಸ್ಕೇಪ್. ಒಂದ್ ಹುಡುಗಿ ಅಲ್ಲ ರೀ, ಕಮ್ಮಿ ಅಂದ್ರು 30-40 ಹುಡುಗಿ ನೋಡಿದಾನೆ. ಎಲ್ಲರೂ ಇವನು ಮಾತಾಡೋ ಮಾತು ಕೇಳಿ ಬಾತ್ರೂಮ್ ಹೋಗಿ ಬರ್ತೀನಿ ರಾಪ ಅಂತ ಎಸ್ಕೇಪ್ ಆಗವ್ರೆ. ಮನೇಲಿ ಕುತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಏನೋ ನೋಡ್ತಾವನೆ. ಅಪ್ಪನೂ ಬರ್ತಾರೆ. ಲೇ ಟೈಮ್ಗೆ ಮದುವೆ ಆಗಿದ್ರೆ ಇದೆಲ್ಲ ಬೇಕಾಗಿತ್ತ ನಿನಗೆ, ಹೋಗ ಆಯ್ತು ಅಂತ ಅಪ್ಪನ ಹೇಳಿ ಕಳಿಸ್ಬಿಡ್ತಾನೆ. ಹಂಗೆ ಮಾರನೇ ದಿನ ಬೀಚ್ ಕಡೆ ಹೋದ. ಅಲ್ಲೊಂದು ಹುಡುಗಿ ಮಾತಾಡ್ತಾವಳೆ. ಏನ್ರಿ ಚೆನ್ನಾಗಿದ್ದೀರಾ ಅಂತ. ಇವ್ರು ಯಾರು ಗೊತ್ತಾ, ನಮ್ಮ ಹುಡುಗಿರಿ. ನಮ್ ಪೊಲೀಸ್ ಅವರನು, ಏನೋ ಗೊತ್ತಾ, ಯಾರ್ ನೀನು ಅಂತ ಕೇಳ್ತಾರೆ. ಅಲ್ಲ ರೀ, ಡೇಟಿಂಗ್ ಅಲ್ಲಿ ಚಾಟ್ ಮಾಡಿದ್ವಲ್ಲ ಅಂತ ಕೇಳ್ತಾವನೆ. ಚಾಟ್ ಮಾಡಿರೋದು ಇವನಲ್ಲ, ಇವರಪ್ಪ. ಅಪ್ಪನಿಗೆ ಫೋನ್ ಮಾಡ್ತಾನೆ. ನೀನ್ ಯಾವಾಗ ಬ್ರೋಕರ್ ಕೆಲಸ ಮಾಡ್ತಾ ಇದ್ಯಾ, ನನಗೆ ಗೊತ್ತಿಲ್ದಿರೇನೆ. ನೀನು ಹುಡುಗಿನ ಹುಡುಕ್ತಾ ಇದೀಯಾ, ಏನೋ ಅಪ್ಪನ ಕಡೆನ ಒಂದು ಹೆಲ್ಪ್, ಇಷ್ಟ ಇದ್ರೆ ಮಾತಾಡು, ಇಲ್ಲ ಬಿಟ್ಬಿಡು ಅಂತ ಅಪ್ಪ ಹೇಳ್ತಾರೆ. ಇಬ್ಬರಿಗೂ ಸಟ್ ಆಗಂಗ್ ಐತೆ. ಕಾಫಿ ಶಾಪ್ ಹೋದ್ರು. ಅಣ್ಣ ಬೇಜಾನ್ ಡೈಲಾಗ್ಗಳು ಹೊಡಿತಾನೆ. ಹುಡುಗಿ ಈ ಸಲ ಓಡೋಗಿಲ್ಲ. ಆ ಹೋಟ್ಲವನು ಬಂದು ಹೇಳ್ತಾವನೆ, ಸರ್ ವಾಶ್ರೂಮ್ ಅಡ್ರೆಸ್ ಹೇಳ್ಬೇಕಾ ಮೇಡಮ್ಗೆ ಅಂತ. ಹೋಗ ಮುಚ್ಕೊಂಡು ಅಂತ ಕಳಿಸ್ಬಿಡ್ತಾರೆ. ಇನ್ನ ಸಾಯಂಕಾಲ ಆಯ್ತು. ಹುಡುಗಿನ ಡ್ರಾಪ್ ಮಾಡಕ್ಕೆ ಹೋಯ್ತಾರೆ. ಅಲ್ಲೆಲ್ಲ ಅಲಿತಾರೆ. ಅದೆಲ್ಲ ನಮ್ಗೆ ಬೇಕಾ, ಇನ್ನೇನು ಇಬ್ರು ಚಾಕ್ಲೇಟ್ ತಿನ್ಬೇಕು. ಟಕ್ ಅಂತ ಅಲ್ಲಿ ಇಬ್ರು ಪೋಲಿ ಹುಡುಗರು ಬಂದ್ಬಿಡ್ತಾರೆ. ಏನೋ ಮಾಡ್ತಾ ಇದೀಯಾ ಇಷ್ಟೊತ್ತಿಗೆ ನೈಟ್ ಅಲ್ಲಿ ಅಂತ ತಿರುಗ್ ನೋಡ್ತಾರೆ. ಸರ್ಕಾರ ಇವ್ರು ನೋಡಿದ ತಕ್ಷಣ ಹುಡುಗರು, ಮಚಾ ಎಲ್ಲೋ ಇದೆಯಾ ಅಂತ ಫೋನಲ್ಲಿ ಮಾತಾಡ್ಕೊಂಡು ಹಂಗೆ ಓಡೋಗ್ಬಿಡ್ತಾರೆ. ನಮ್ಮ ಹೀರೋಯಿನು, ಏನು ನೀವಂದ್ರೆ ಅಷ್ಟು ಭಯನ ಅವ್ರಿಗೆ ಅಂತ ಕೇಳ್ತಾವ್ರೆ. ಹಂಗಲ್ಲ ಏನು ಇಲ್ಲಮ್ಮ ಅಂತ. ಮನೆಗೆ ಬಂದ ಅಪ್ಪನು, ಏನೋ ಮಗನೇ ಓಕೆನಾ ಅಂತ ಕೇಳ್ತಾರೆ. ಹಂಗೆ ಮಾರನೇ ದಿನ ಇನ್ನೊಬ್ಬನ ಕರ್ಕೊಂಡು ಹೋಗೋನೆ ಕೊಲೆ ಮಾಡೋದಕ್ಕೆ. ಸೇಮ್ ಟು ಸೇಮ್ ರೀ, ತಲೆ ಕೆಳಗಡೆ ಕಟ್ಟಾಕವನೆ, ಕ್ಯಾಮ್ರಾನ ಫಿಟ್ ಮಾಡ್ತಾವನೆ. ಇನ್ನೇನು ಸಾಯಿಸ್ಬೇಕು ಡಮ ಟಮ 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 ಅಂತ. ಆ ಕಡೆಯಿಂದ ಯಾರೋ ಒಬ್ರು ಶೂಟ್ ಮಾಡಿದ್ರು. ಇವನು ಆ ಕಡೆ ಹೋಗ್ತಾನೆ.
ನೋಡ್ತಾನೆ ಇವನು ಗೊತ್ತಾಗೋಯ್ತು ಅವಳೊಂದು ಹುಡುಗಿ ಅಂತ. ಇನ್ನ ಹುಡುಗಿನೂ ಬಂದು ಇವನ ಗನ್ ಪಾಯಿಂಟ್ ಅಲ್ಲಿ ನಿಲ್ಲಿಸ್ತಾಳೆ. ಹಂಗೆ ಅವಳು ಕೈ ಹಿಡ್ಕೊಂಡು ಮುರಿದು ಆ ಗನ್ನ ಡಿಸ್ಮ್ಯಾಂಟಲ್ ಮಾಡ್ಬಿಡ್ತಾರೆ. ಹುಡುಗಿನ ಚೇರಲ್ಲೂ ಕಟ್ಟಾಕ್ಬಿಡ್ತಾರೆ. ಆ ಹುಡುಗಿನೂ ಬೆಡಯ ಅಂತ ಇದೆ. ಅದೇನ್ ಮುಕ್ಕಿದ್ರು ಆ ಚೇರಿಂದ ತಪ್ಪಿಸ್ಕೊಂಬರಕ್ ಆಗಲ್ಲಮ್ಮ, ಅದೊಂದು ಸ್ಪೆಷಲ್ ಚೇರು, ಆರಾಮಾಗಿ ಕೂತ್ಕೋ ಅಂತ ನಮ್ ಹೀರೋ ಹೇಳ್ತಾವ್ರೆ. ಆ ಹುಡುಗಿನೂ ನೀವ್ ಈ ತರ ಅಂತ ಅನ್ಕೊಂಡಿರಲಿಲ್ಲ ಸರ್, ನೀವೆಷ್ಟು ದೊಡ್ಡ ಅಧಿಕಾರಿ, ಏನಕ್ಕೆ ಸರ್ ಹಿಂಗ್ ಮಾಡ್ತಾ ಇರ ಅಂತ ಹುಡುಗಿ ಕೇಳ್ತಾ ಇದೆ. ಅವಳು ಏನೇ ಮಾತಾಡಿದ್ರು ಕೇಳ್ತಾ ಇಲ್ಲ. ಅಣ್ಣ ಅವನನ್ನು ಕೊಲೆ ಮಾಡ್ಬಿಟ್ಟ, ಕೆಳಗಡೆ ತಾರಪಾಲ್ ಹಾಕ್ಬಿಟ್ಟು, ಯಾಕಂದ್ರೆ ಕೆಳಗಡೆ ರಕ್ತ ಬಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಅಂತ. ಹಂಗೆ ಅವಳನ್ನ ನೋಡ್ತಾನೆ. ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಹಂಗೆ ಕಾಶ್ಮೀರ್ ಕಡೆ ಹೋಗುತ್ತೆ. ಇವಾಗ ನಮ್ಮ ಹೀರೋ ಒಬ್ಬನ ತಲೆ ಕೆಳಗೆ ಕೊಲೆ ಮಾಡ್ತಾನಲ್ಲ, ಅದೇ ತರ ಕಾಶ್ಮೀರ್ ಅಲ್ಲೂ ಒಬ್ಬ ಕೊಲೆ ಮಾಡಿದಾನೆ. ಬಟ್ ಒಂದು 3 ಪೀಸ್ ನ ಅಣ್ಣ ಎತ್ಕೊಂಡು ಹೋಗವನೆ. ಅಲ್ಲಿ ಬಂದು ಕೇಳ್ತಾವ್ರ ಇನ್ನೊಬ್ರು, ಸರ್ ಏನು ಕ್ಲೂ ಸಿಗ್ತಲ್ವಲ್ಲ ಹೆಂಗೆ ಸರ್ ಅಂತ. ಒಂದ್ ಕೆಲಸ ಮಾಡ ಮಹಾರಾಜ, ಅಲ್ಲಿ ಗ್ಯಾಸ್ ತಗೊಂಡ್ಬಂದು ಆ ಇಬ್ರಿನ ಸ್ವಲ್ಪ ಕರಗಿಸು ಅಂತ ಹೇಳ್ತಾರೆ. ಸರ್ ಹೇಳೋ ಕೆಲಸ ಮಾಡಯ್ಯ ಅಂತ ಹೇಳಿದ ತಕ್ಷಣ ಸ್ವಲ್ಪ ಬೆಂಕಿನ ತಗೊಂಡ್ಬಂದು ಆ ಐಸ್ ಕ್ರೀಮ್ ಎಲ್ಲ ಕರಗಿಸ್ತಾರೆ. ನೋಡಿದ್ರೆ ಅಲ್ಲೊಂದು ಟೈರ್ ಮಾರ್ಕು ಇದೆ. ಇದು ಒಂದು 7 ಜನ ಹೋಗುವಂತ ಗಾಡಿ, ದೊಡ್ಡ ಗಾಡಿ. ಸಿಟಿ ಫುಲ್ ಎಂಕ್ವೈರಿ ಮಾಡ್ರಿ, ಇತ್ತೀಚೆಗೆ ಯಾರನ್ನ ಟೈರ್ ಚೇಂಜ್ ಮಾಡಿದಾರಂತ ನಮ್ ಪೊಲೀಸ್ ಅಣ್ಣವರು ಹೇಳ್ತಾವ್ರೆ. ಇನ್ನೇನು ಬಿಡ್ತಾರ, ಮನೆ ಮನೆ ಊರು ಗಲ್ಲಿ ಗಲ್ಲಿ ಎಲ್ಲ ಕಡೆನೂ ಹುಡುಕ್ತಾವ್ರೆ. ಒಂದು 3 ಮನೆ ಅಡ್ರೆಸ್ ಸಿಕ್ತು. ಫಸ್ಟ್ ಮನೆಗೆ ಹೋದ್ರು, ಅಲ್ಲೊಬ್ಬ ಮಚ್ಚಿಡ್ಕೊಂಡ್ ಬರ್ತಾವನೆ. ನಾವೆಲ್ಲ ಅನ್ಕೊಂಬೋದು ಇವನೇ ಕೊಲೆಗಾರ ಇರಬೇಕು ಅಂತ, ಬಟ್ ಅವನಲ್ಲ, ಅವನೊಂದು ಬೇಟೆಗಾರ. ತಿರ್ಗಾ ಇನ್ನೊಂದ್ ಮನೆಗೆ ಹೋಗ್ತಾರೆ. ಒಂದು ಆಂಟಿ ಬರ್ತಾರೆ. ಮೇಲ್ಗಡೆ ಯಾರೋ ಬಡ್ಕೊಂತಾರಂಗಿದೆ. ಏನದು ಸೌಂಡ್? ಸರ್ ನನ್ ಮಗನೇ ಸರ್ ಅಂತ ಆಂಟಿ ಹೇಳ್ತಾರೆ. ಹೋಗ್ ನೋಡ್ತಾರೆ, ಅವರು ಇಲ್ಲ. ತಿರ್ಗಾ ಇನ್ನೊಂದ್ ಮನೆಗೆ ಬರ್ತಾರೆ. ಆ ಮನೆ ಬೀಗಾಕೈತೆ. ಬಟ್ ಅಲ್ಲೊಬ್ಬ ಬಂದ. ಅವನ್ನ ಎಲ್ಲಾರು ಡೌಟ್ ಅಲ್ಲಿ ನೋಡ್ತಾರೆ. ಗನ್ನೆತ್ತಿ ಪೊಲೀಸ್ ಅವ್ರನ್ನೇ ಶೂಟ್ ಮಾಡ್ಬಿಡ್ತಾನೆ. ಇನ್ನ ಇವನೇ ಇರ್ಬೇಕಂತೇಳಿ ಅವನ್ನ ಇಟ್ಟ ಆಡ್ಸ್ಕೊಂಡು ಹೋಯ್ತಾರೆ ನಮ್ ಪೊಲೀಸ್ ಅವರು. ಅವನು ಸೀದಾ ಒಂದು ಮಾಂಸದ ಅಂಗಡಿಗೆ ನುಗ್ಬಿಟ್ಟ. ನಮ್ ಪೊಲೀಸ್ ಅವರು ಬಿಡ್ತಾರ, ಅವನ್ನ ಇಕ್ಕ ಮುಕ್ಕ ಹೊಡೆದು ಸೀದಾ ಸ್ಟೇಷನ್ ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಒಂದು ಸಕ್ಕತ್ತಾಗಿ ನಡೀತದೆ ಫೈಟ್. ಆ ಫೈಟ್ ನ ನಾನು ಸ್ಪೈಲರ್ ಮಾಡಕ್ ಇಷ್ಟ ಇಲ್ಲ, ನೀವು ಬೇಕಾದ್ರೆ ಫುಲ್ ಮೂವಿ ನೋಡಿ, ಸಕ್ಕತ್ತಾಗಿರುತ್ತೆ ಮಾತ್ರ ಫೈಟ್ ಗಳು. ಅಲ್ಲೊಬ್ರು ದೊಡ್ಡ ಅಧಿಕಾರಿ ಬಂದು ಕೇಳ್ತಾವ್ರೆ, ಸರ್ಕಾರ ಏನ್ ಮಾಡ್ತಾ ಇದೆಯಾ ಯಾವ್ದಿನ? ಆ ಪೊಲೀಸ್ ಅವನಿಗೆ ಬುಲೆಟ್ ತಾಗಿದೆಯಾ? ಇದು ಪಾಕಿಸ್ತಾನ ಆಯ್ತಾ, ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ನಮ್ ಸರ್ಕಾರನು ಪಾಕಿಸ್ತಾನ ಇಂಡಿಯಾ ಅದು ಇದೆಲ್ಲ ನಂತರ ಬೇಕಾಗಿಲ್ಲ ಮೇಡಮ್, ಅವನೊಬ್ಬ ಪೊಲೀಸು, ನಾನು ಪೊಲೀಸು, ನನ್ ಕೆಲಸ ನಾನು ಮಾಡಿದೀನಿ ಅಂತ ಸೀದಾ ಹೊಂಟೈತಾರೆ. ಅಮ್ಮನಿಗೆ ಒಂದು ಸಲ್ಯೂಟ್ ಹೊಡೆದ್ಬಿಟ್ಟು ಸೀದಾ ಅಲ್ಲಿ ಹೊರಗಡೆ ಬಂದ್ರು. ಅವನ್ನ ಎಲ್ಲಾರು ಕೇಳ್ತಾವ್ರೆ, ನಮ್ ಸರ್ಕಾರ ಕೈ ಮುಂದೆ ಇಕ್ಕು ಅಂತೇಳಿ ಕೈ ಮೇಲೆ ಪಟ 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 ಅಂತ ಹೊಡಿತಾರೆ. ಬಟ್ ಅವನು ನಿಜ ಹೇಳ್ತಾ ಇಲ್ಲ. ಅವನ್ ಫೋನ್ ನಾನು ಸೈಬರ್ ಕೊಟ್ಟು ಲಾಕ್ ಓಪನ್ ಮಾಡಿದ್ದಾರೆ. ಇವನು ಕೊಲೆ ಮಾಡಿದಾನೆ, ಅದೇ ತರ ವಿಡಿಯೋನು ಮಾಡಿದಾನೆ. ಆ ವಿಡಿಯೋನ ನೋಡ್ತಾವನೆ. ಟಿವಿಲಿ ಒಂದು ನ್ಯೂಸ್ ಬಂತು. ನೋಡಿದ್ರೆ ಬಿಹಾರ್ ಅಲ್ಲಿ ಅದೇ ತರ ಕೊಲೆ ಆಗೈತೆ. ಈ ಕಡೆ ಪೊಲೀಸ್ ಅವರು, ಸರ್ ಹೆಂಗ್ ಸರ್ ಅದು, ಇವನೇ ಕೊಲೆಗಾರ ಅನ್ಕೊಂಡ್ವಿ, ಇವನೊಂದು ಕೊಲೆ ಮಾಡಿದಾನೆ, ಅದೇ ತರ ಇನ್ನೊಬ್ಬ ಕೊಲೆ ಮಾಡೋನಲ್ಲ ಸರ್. ಸರ್ ಇದ್ಯಾಕೋ ತುಂಬಾ ಡೇಂಜರ್ ಅನ್ಸುತ್ತೆ ಸರ್ ಅಂತ ಜೊತೆಲಿರೋ ಪೊಲೀಸು ಹೇಳ್ತಾವ್ರೆ. ಸರಿನಮ್ಮ, ನಾನ್ ಬಿಹಾರ್ಗೆ ಹೋಗ್ಬೇಕು, ಅದಕ್ಕೆ ಅರೇಂಜ್ ಮಾಡ್ಬಿಡು ಅಂತೇಳಿ ಸೀದಾ ಆಚೆ ಬರ್ತಾರೆ. ಬಿಹಾರ್ಗೂ ಬಂದ್ರು. ಅಲ್ಲೊಂದು ಸ್ಟೇಷನ್ಗೆ ಹೋಗೋವ್ರೆ. ಏನಯ್ಯ ಫೋನ್ ಮಾಡಿದ್ರೆ ನೀನು ಫೋನೇ ತೆಗಿತಲ್ವಲ್ಲ ಯಾಕೆ? ಸಾರಿ ಸರ್, ಏನ್ ಅನ್ಕೊಂಬೇಡಿ, ಬನ್ನಿ ಸರ್, ಆ ಕೊಲೆಗಾರನ ಇಲ್ಲೇ ಇಟ್ಟಿದೀವಿ ಅಂತೇಳಿ ಆ ಸೆಲ್ ಒಳಗಡೆ ತೋರಿಸ್ತಾರೆ ಆ ಕೊಲೆಗಾರನ. ಅವನ ಫೋನು ಅಲ್ಲೇ ಐತೆ. ಅವನು ಇಬ್ಬರನ್ನ ಕೊಲೆ ಮಾಡಿದಾನೆ. ಪಕ್ಕದಲ್ಲಿ ಒಂದು ಚಿಕ್ಕ ಫ್ರಿಜ್ ಇದೆ ರೀ, ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ 3 ಪೀಸ್ ಇದೆ ಆ ಡೆಡ್ ಬಾಡಿದು. ನಮ್ ಹೀರೋನು ಸೀದಾ ಸೆಲ್ ಒಳಗಡೆ ಬಂದ್ರು. ಎದೊಳ ಮೇಲೆ ಅಂತಾರೆ. ಅವನ ನಿಲ್ಲಿಸ್ಕೊಂಡು, ಯಾರೋ ನೀವಲ್ಲ, ಏನ್ರೋ ಮಾಡ್ತಾ ಇದೀರಾ, ಇದೆಲ್ಲ ತಪ್ಪಲ್ವಾನ್ರೋ ಅಂತೇಳಿ ಅವನ್ ಕತ್ನ ಹಿಡ್ಕೊಂಡು ಹಂಗೆ ಮೇಲ್ಗಡೆ ಎತ್ತಾರೆ. ಸೀದಾ ಆಚೆ ಬಂದ್ರು. ಲೈ ಇವನ ಎತ್ಕೊಳ್ಳೋ, ನಮ್ಮೂರ್ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಅಲ್ಲಿ ಬಂದು ಪೊಲೀಸು, ಸರ್ ಹಂಗಲ್ಲ ಆಗಲ್ಲ ಸರ್, ಇವನ ಹೆಂಗ್ ಸರ್ ಕರ್ಕೊಂಡು ಹೋಗಕ್ಕಾಗುತ್ತೆ ಅಂತ ಆಚೆ ಇರೋರು ಹೇಳ್ತಾವ್ರೆ. ಆ ಕೈದಿ ಇವನ ನೋಡಿ, ನಿನ್ ಕೈಲಿ ಏನು ಕೀ ಆಗಲ್ಲ ಕಣೋ ಅಂತ ಒಂಥರ ದಿಮಾಕ್ ಅಲ್ಲಿ ನಗತಾವನೆ. ಅದನ್ನ ನೋಡಿ ಸರ್ಕಾರಕ್ಕೆ ಸಖತ್ತ ಕೋಪ ಬರ್ತದೆ. ಸೀದಾ ಹೋಗಿ ಅವನ್ ಜುಟ್ಟಿಡ್ಕೊಂಡು ಎಳ್ಕೊಂಡ್ ಬರ್ತಾರ ಆಚ ಕಡೆ. ಅಲ್ಲಿರೋಲ್ಲ, ಸರ್ ಬೇಡ ಸರ್, ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್ ಅಂತ ಹೇಳ್ತಾವ್ರೆ. ಆ ಸ್ಟೇಟು ಈ ಸ್ಟೇಟು ಯಾವ ಸ್ಟೇಟ್ ಏನು, ಎಲ್ಲಾ ಸ್ಟೇಷನ್ ಎಲ್ಲರೂ ಪೊಲೀಸೇ ಅಂತ ಹಂಗೆ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಯ್ತಾರ್ರಿ ಅವನ್ನ. ಹಂಗೆ ಕಾರಲ್ಲಿ ಕರ್ಕೊಂಡು ಹೋಯ್ತಾವ್ರೆ. ಅಲ್ಲಿ ತುಂಬಾ ಜನ ಇವ್ರನ್ನ ಫೈರ್ ಮಾಡ್ತಾರೆ, ಯಾಕಂದ್ರೆ ಹುಡುಗನ್ನ ಕರ್ಕೊಂಡು ಹೋಗಕ್ಕೆ ಬಿಡಲ್ಲ. ಇವರು ಸೀದಾ ಒಂದ್ ಕಡೆ ಬಂದ್ರು. ಅಲ್ಲೊಂದ್ ಕಡೆ ಹೋರಾಟ ಮಾಡ್ತಾವ್ರೆ, ಅವನ್ನ ಬಿಟ್ಬಿಡಿ ಅಂತ. ನಮ್ ಸರ್ಕಾರ ನೋಡೋ ಗಂಟ ನೋಡ್ಬಿಟ್ಟು ಕೈಯಲ್ಲಿ ಒಂದ್ ಲಾಠಿ ಎತ್ಕೊಂಡು ಎಲ್ಲರಿಗೂ ರಿಪೇರಿ ಮಾಡ್ತಾರೆ. ಎಲ್ಲರೂ ಓಡೋದ್ರ ಅಲ್ಲಿಂದ. ದೊಡ್ಡ ಅಧಿಕಾರಿನೂ ಕರೆದ್ರು, ಏನಪ್ಪಾ ಸರ್ಕಾರ ನೀನ್ ಏನ್ ಮಾಡ್ತಾ ಇದೀಯ ಅಂತ. ಮೇಡಮ್ ಅವರೇ, ಒಂದೇ ತರ ಕೊಲೆ ಇಲ್ಲಿ ಮಾತ್ರ ಅಲ್ಲ, ಕಾಶ್ಮೀರಲ್ಲೂ ಆಗಿದೆ. ಇದು ನನಗೆ ಗೊತ್ತಿರಂಗೆ 2 ಕಡೆ ಅಲ್ಲ, ತುಂಬಾ ಕಡೆ ಆಗುತ್ತೆ. ಹೇಳೋ ಮಾತು ಕೇಳಿ ಮೇಡಮ್, ನನ್ನ ಸ್ಟೈಲಲ್ಲಿ ಸ್ವಲ್ಪ ವಿಚಾರಿಸ್ಕೊಂತೀನಿ ಅಂತ ಹೇಳ್ತಾರೆ. ಓಕೆ ಸರ್ಕಾರ, ಆದಷ್ಟು ಬೇಗ ಅವ್ರನ್ನ ಕಂಡಿಡಿರಿ ಅಂತ ಆಚೆ ಬರ್ತಾರಂಗೆ. ಇವಾಗ ಇಬ್ಬರು ಕೊಲೆ ಮಾಡಿದ್ರಲ್ಲ ಪಾರಜ, ಅವ್ರಿಬ್ಬರಿಗೂ ಮ್ಯಾಚ್ ಆಗುವಂತದ್ದು ಏನೇನಿದೆಯೋ ಎಲ್ಲ ತಗೊಂಬಂದು ಕೊಟ್ಬಿಡಪ್ಪ ಅಂತ ಹೇಳ್ತಾರೆ. ಓಕೆ ಸರ್ ಅಂತ ಅವರು ಹೋದ್ರು. ಸಂಖ್ಯೆಲ್ಲ ತಗೊಂಬಂದು ಕೊಟ್ರು. ಒಂದ್ ಸ್ವಲ್ಪ ID ಕಾರ್ಡ್ಗಳಿದೆ, 1-2 ಚಾಕು ಇದೆ, ಮತ್ತೆ ಬಟ್ಟೆ ಅದು ಇದಂತಿದೆ. ನಮ್ ಹೀರೋನು ಒಂದು ಚಾಕುನ ಎತ್ತಿ ನೋಡ್ತಾರೆ. ಅದರಲ್ಲಿ CTK ಅಂತ ಇನಿಷಿಯಲ್ ಬರ್ದೈತೆ. ಅದನ್ನ ನೋಡಿದ ತಕ್ಷಣ ಒಂಥರ ಶಾಕು. ಆ ಪಕ್ಕದಲ್ಲಿರೋ ಪೊಲೀಸರ ಕೇಳ್ತಾರೆ, ಈ CTK ಬಗ್ಗೆ ನಿನಗೆ ಗೊತ್ತಾ ಅಂತ. ಸರ್ ನನಗೆ ಗೊತ್ತಿಲ್ಲ ಸರ್, ಬಟ್ ನನಗೆಲ್ಲೋ ಕೇಳ್ದಂಗಿದೆ. ಒಂದ್ ಕೆಲಸ ಮಾಡ್ರಜ, ಈ ಚಾಕುನ ನಾನು ತಗೊಂಡ್ ಹೋಗ್ತೀನಿ, ಈ ಕೊಲೆ ಆಗಿದೆಯಲ್ಲ ಆ ಫೈಲ್ ಅಲ್ಲ, ಆ ಫೋಟೋ ಎಲ್ಲ ತಿರ್ಗಾ ನಾನು ನೋಡ್ಬೇಕು ಅಂತ ಸೀದಾ ಸ್ಟೇಷನ್ ಒಳಗಡೆ ಹೋಯ್ತಾರೆ. ತಿರ್ಗಾ ಅಲ್ಲಿ ಸ್ವಲ್ಪ ಜನ ಹೋರಾಟ ಮಾಡ್ತಾವ್ರೆ. ತಿರ್ಗಾ ಲಾಠಿ ತಗೊಂಡ್ಬಂದು ಒಂದು 2-3 ಜನಕ್ಕೆ ರಿಪೇರಿ ಮಾಡ್ತಾರೆ. ಅವ್ನ ಕೈನ ಹಂಗ್ ನುಳ್ಸ್ಕೊಂಡಿದ್ದಾರೆ. ಅವನ ಕೈಯಲ್ಲಿ ಒಂದು ಟ್ಯಾಟು ನೋಡ್ತಾರೆ. ಆ
ಟ್ಯಾಟೋನ ಅವರು ಎಲ್ಲಿ ನೋಡಿದ್ರಪ್ಪ ಅಂದ್ರೆ ಆ ಸ್ಟೇಷನ್ ಒಬ್ಬ ಹುಡುಗ ಇದ್ನಲ್ಲ, ಇವ್ರು ನೋಡಿ ನಗದ್ನಲ್ಲ, ಅವನ ಕೈಯಲ್ಲಿ CTK ಅಂತ ಒಂದು ಟ್ಯಾಟೋ ಇರುತ್ತೆ. ಇನ್ನ ಆ ಹುಡುಗನ್ನ ಇವಾಗ ಒಬ್ಬ ಕೊಲೆ ಮಾಡನಲ್ಲ ಅವನ್ನ ಮುಂದೆ ಕುಂಡ್ರಿಸ್ಬಿಟ್ಟು ನಮ್ ಪೊಲೀಸ್ ಅವರು ಕೇಳ್ತಾವ್ರೆ, ನನಗೆ ಫಸ್ಟೇ ಹೇಳ್ಬಾರ್ದನ್ರು ನೀವು CTK ಅಂತ ಹೇಳಿದ ತಕ್ಷಣ ಟಕ್ ಅಂತ ಒಬ್ಬ ಕಂಡ್ಬಿಡ್ತಾನೆ. ಇಬ್ರು ಮುಖ ನೋಡ್ಕೊಂತವ್ರೆ. ಆ ರೂಲ್ಸ್ ನನಗೂ ಗೊತ್ತು ಕಣೋ, ತಲೆ ಕೆಳಗಡೆ ತಗಳಾಕೋದು, ಕತ್ತನ ಕರೆಕ್ಟ್ ಆಗಿ ಕುಯ್ಯೋದು, 3 ಪೀಸ್ ತಗೊಳ್ಳೋದು, ಇದೆಲ್ಲ ಓಕೆನೆ, ಬಟ್ ನೀನ್ ಚುಚ್ಚಿರೋ ಸರಿಲ್ಲ ಕಣೋ ಅಂತ ಪೊಲೀಸ್ ಅವರು ಹೇಳ್ತಾರೆ. ಅದಕ್ಕೆ ಇನ್ನೊಬ್ಬ ಅವ್ನ್ ಬಾಂಡ್ಲಿ ಏನೋ ನಾನ್ ಚುಚ್ಚಿರೋ ಸರಿ ಇಲ್ವಾ, ನಾನು ಕರೆಕ್ಟ್ ಆಗಿ ಚುಚ್ಚಿದ್ದೀನಿ, ನಿನಗೆ ಗೊತ್ತಿಲ್ಲ ಅಂತ ಬಾಯ್ ಬಿಡ್ತಾನೆ. ಬಟ್ ಮುಂದೆ ಇರೋನು ಹಂಗಲ್ಲ ಹೇಳ್ಬೇಡ ಕಣೋ ಅಂತ ಕಣ್ಣು ಆಡಿಸ್ತಾವನೆ. ಆ ಬಾಂಡ್ಲಿ ಅಪ್ಪನೋ ಯಾಕೆ ನಾನು ಕರೆಕ್ಟ್ ಆಗಿ ಚುಚ್ಚಿದ್ದೀನಿ, ನಾನಕ ಭಯ ಬೀಳ್ಬೇಕು, CTK ಕರೆಕ್ಟ್ ಆಗಿ ವಿಡಿಯೋ ಎಲ್ಲ ಕಳಿಸಿದಿಲ್ಲ ಅಂತ ಬಾಂಡ್ಲಿ ಹೇಳ್ತಾವನೆ. ಅದಕ್ಕೆ ಹುಡುಗನು ರೂಲ್ಸ್ ನ ಮೀರ್ಬೇಡ ಕಣೋ ಅಂತ ಇನ್ನೊಬ್ಬ ಹೇಳ್ತಾವನೆ. ಅದಕ್ಕೆ ಪೊಲೀಸ್ ಅವರು ಕಣೋ ರೂಲ್ಸ್ ಬಗ್ಗೆ ಗೊತ್ತಲ್ಲ ನಿನಗೆ ಅಂತ ಆ ಬಾಂಡ್ಲಿ ಹತ್ರ ಕೇಳ್ತಾವ್ರೆ. ಬಾಂಡ್ಲಿನೋ ರೂಲ್ಸ್ ಎಲ್ಲ ನಾನು ಕರೆಕ್ಟ್ ಆಗಿ ಫಾಲೋ ಮಾಡಿದೀನಿ ಅಂತ ಹೇಳ್ತಾವನೆ. ಪೊಲೀಸ್ ಅವರು ಕಣ ನಿನ್ ಚುಚ್ಚಿರೋ ಜಾಗ ಸರಿಯಿಲ್ಲ, ಸ್ವಲ್ಪ ಕೆಳಗಡೆ ಚುಚ್ಚಬೇಕಾಗಿತ್ತು ಅಂತ ಪೊಲೀಸ್ ಅವರು ಹೇಳ್ತಾವ್ರೆ. ಟಕ್ ಅಂತ ಬೋಡನು ಹೌದಾ ನಾನು ಕರೆಕ್ಟ್ ಆಗಿ ಚುಚ್ಚಿದ್ನಲ್ಲ ಅಂತ ಹೇಳ್ತಾವ್ರೆ. ಪಕ್ಕದ ಹುಡುಗ ಅದೆಲ್ಲ ಯಾರಿಗೂ ಗೊತ್ತಿಲ್ಲ ಕಣೋ, ಅದು ವೆಬ್ಸೈಟ್ ಅಲ್ಲೇ ಇರೋದು ಅಂತ ಹೇಳಿದ ತಕ್ಷಣ ಪೊಲೀಸ್ ಅವರಿಗೆ ಕ್ಲೂ ಸಿಕ್ಬಿಡ್ತು. ಏನಂತ ಗೊತ್ತಾಯ್ತಾ ನಿಮಗೆ, CTK ಅನ್ನೋ ಒಂದು ವೆಬ್ಸೈಟ್ ಅದು. ಆ ಪೊಲೀಸ್ ಅವರು ಬಂದು ಹೇಳ್ತಾವ್ರೆ, ಸರ್ ಅದು ಗೂಗಲ್ ಎಲ್ಲ ಸರ್ಚ್ ಮಾಡಿದೆ ಸರ್, ಆ CTK ಅನ್ನೋ ವೆಬ್ಸೈಟ್ ಓಪನ್ ಆಗ್ತಲ್ವಲ್ಲ ಅಂತ ಜೊತೆಲಿ ಕೆಲಸ ಮಾಡೋ ಪೊಲೀಸ್ ಅವರು ಹೇಳ್ತಾವ್ರೆ. ಅದು ಗೂಗಲ್ ಎಲ್ಲ ಬರಲ್ಲಪ್ಪ, ಅದೊಂದು ಡಾರ್ಕ್ ವೆಬ್ ಅಂತ ನಮ್ ಪೊಲೀಸ್ ಅವರು ಹೇಳ್ತಾವ್ರೆ. ಅದು ಏನು ವೆಬ್ ಅಂದ್ರೆ ಈ ತರ ಟಾರ್ಚರ್, ಕ್ಯಾಪ್ಚರ್, ಕಿಲ್, ಈ ತರ ಡಿಜನ್ ಆಗಿ ಕೊಲೆ ಮಾಡಿ ಒಬ್ಬರನ್ನ ಸಾಯಿಸಿ ಹಿಂಸೆ ಪಡಿಸಿ ಆ ಡಾರ್ಕ್ ವೆಬ್ ಅಲ್ಲಿ ಹಾಕಿದ್ರೆ ಅವ್ರಿಗೆ ದುಡ್ಡು ಬರುತ್ತೆ. ಅವರು ಮಿನಿಮಮ್ 3 ಕೊಲೆ ಮಾಡಿರ್ಬೇಕು. 3 ಕೊಲೆ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಮಾತ್ರನೇ ಅವ್ರ ಚಾನೆಲ್ ಮಾನಿಟೈಸೇಷನ್ ಆಗೋದು. ಈ ವಿಷಯನೆಲ್ಲ ಎಲ್ಲರ ಹತ್ರ ಶೇರ್ ಮಾಡ್ತಾರೆ ನಮ್ ಸರ್ಕಾರ ಸಾರು. ಮತ್ತೆ ಆ ಪೀಸ್ ಎಲ್ಲ ಏನಕ್ಕೆ ತೆಗೆದ್ರು ಅಂತ ಅಲ್ಲಿ ಕೇಳ್ತಾವ್ರೆ. ಮಿನಿಮಮ್ 2 ಕೊಲೆ ಮಾಡ್ಬೇಕು ಅವರು. ಆ 2 ಕೊಲೆ ಮಾಡಿದ್ರೇನೆ ಅವ್ರನ್ನ ಆ ಚಾನಲ್ ಅಲ್ಲಿ ಸೇರಿಸ್ಕೊಂತಾರೆ. ಅವ್ರ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ತಾರೆ. ಅವರೇ ಹೇಳ್ತಾರೆ ಏನೇನ್ ಪೀಸ್ ತೆಗಿಬೇಕು, ಹೆಂಗ್ ತಗೊಂಬಂದ್ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು ಅಂತಾನು ಅವರೇ ಹೇಳ್ತಾರೆ ಅಂತ ನಮ್ ಪೊಲೀಸ್ ಅವರು ಹೇಳ್ತಾವ್ರೆ. ಸಾರ್ ಇವಾಗ ನೆಕ್ಸ್ಟ್ ಏನ್ ಸಾರ್ ಮಾಡೋದು ಅಂತ ಪೊಲೀಸ್ ಅವರು ಕೇಳ್ತಾವ್ರೆ. ಸೀದಾ ಅವರಿಬ್ಬರನ್ನ ಅರೆಸ್ಟ್ ಮಾಡಿರಲ್ಲ, ಇಬ್ಬರಿಗೂ ಎಂಕ್ವೈರಿ ಮಾಡ್ತಾವ್ರೆ. ಹಂಗಂದ್ರೆ ತುಂಬಾ ಟಾರ್ಚರ್ ಕೊಡ್ತಾವ್ರೆ. ಆ ಕಡೆ ಆ ಪೊಲೀಸ್ ಅಮ್ಮನು ಬಂದ್ರು, ಅವನು ಸತ್ತೋದ್ನಯ್ಯ, ಇಲ್ಲಿಂದ ಫಸ್ಟ್ ಹೋಗಯ್ಯ ಅಂತ ಹೇಳ್ತಾವ್ರೆ. ಇವನು ಟಾರ್ಚರ್ ಮಾಡ್ತಾನೆ ಅವನೇ ಅಂತ ಬಡ್ಕೊಂತ ನಂಗೇನೆ. ಇನ್ನೊಬ್ಬನ ಬಂದು ಸ್ವಲ್ಪ ಇಲ್ಲಿ ಎಂಕ್ವೈರಿ ಮಾಡ್ತಾನಲ್ಲ, ಇವನು ಎಂಕ್ವೈರಿ ಮಾಡೋ ಸ್ಟೈಲ್ ನೋಡಿ ಆ ಅಮ್ಮ ಹಂಗೆ ಕಣ್ಣು ಮುಚ್ಕೊಂಡು ಓಡೋಗ್ಬಿಡ್ತದೆ. ಆ ಅಮ್ಮ ಹಿಂಗ್ ಓಡಾಯ್ತು, ಅಲ್ಲಿ ಬೋರ್ಡ್ ಆಯ್ತನಲ್ಲ, ಇವನು ಏನೋ ಹಿಂಸೆ ನಮಗಿನ್ನ ಖರಾಬಾಗಿ ಕೊಡ್ತಾನ ಅಂತೇಳಿ ಆ ಗನ್ ಎತ್ಕೊಂಡು ಅಲ್ಲೇ ಪಕ್ಕದಲ್ಲಿ ನಿಂತಿದ್ದಾರೆ ಪೊಲೀಸು. ಅವ್ರು ಗನ್ ಎತ್ಕೊಂಡು ಢಮಾರ್ ಅಂತ ಶೂಟ್ ಮಾಡಿ ಸತ್ತೇ ಹೋಯ್ತಾನೆ. ಒಬ್ಬ ಹಾಸ್ಪಿಟಲ್ ಅಲ್ಲಿ, ಒಬ್ಬ ಸ್ಟೇಷನ್ ಅಲ್ಲಿ ಸತ್ತೋದ್ನಲ್ಲ, ಅದಕ್ಕೆ ದೊಡ್ಡ ಅಧಿಕಾರಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ವಿಷಯನ ಆ ಹುಡುಗಿ ಹತ್ರ ಹೇಳಿ ಮುಗಿಸ್ತಾರೆ. ಸರಿ ಸರ್, ಮತ್ತೆ ಕೊಲೆ ಏನಕ್ಕೆ ಮಾಡ್ತಾ ಇದೀರಾ? ಆ ಡಾರ್ಕ್ ವೆಬ್ ಹೋಗೋದಕ್ಕೇನೆ. ಇದು 2ನೇ ಕೊಲೆ, ಇನ್ನೊಂದು ಕೊಲೆ ಮಾಡ್ಬಿಟ್ರೆ ಅದರಲ್ಲಿ ನನಗೆ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ, ಆದಷ್ಟು ಬೇಗ ಅವ್ರನ್ನ ಕಂಡಿಡ್ದು ಬಿಡ್ತೀನಿ ಅಂತ ನಮ್ ಸರ್ಕಾರ ಸಾರು ಹೇಳ್ತಾವ್ರೆ. ಸರಿ ಸರ್, ಅದಕ್ಕೋಸ್ಕರ ಇವ್ರನ್ನ ಕೊಲೆ ಮಾಡೋದು ನ್ಯಾಯನಾ ಅಂತ ಕೇಳ್ತಾವ್ರೆ. ಏನೋ ಇವ್ರನ್ನ ಕೊಲೆ ಮಾಡದ? ಇವನು ಏನ್ ಮಾಡಿದ ಗೊತ್ತಾ? ಇವನು 6 ವಯಸ್ಸು ಚಿಕ್ಕ ಹುಡುಗಿ, ಅವಳನ್ನ ಏನ್ ಮಾಡ್ದ ಗೊತ್ತಾ? ಇವನು ಅದು ಹೇಳಕ್ಕೆ ನನಗೆ ಅಸಹ್ಯ ಆಗುತ್ತೆ. ಇನ್ನೊಬ್ಬನ್ ಕೊಲೆ ಮಾಡ್ದಲ್ಲ ಅವನು, ಇವನಿಗಿನ ಡಬಲ್. ಇನ್ನ ಇವ್ರನ್ನೆಲ್ಲ ಕೋರ್ಟ್ ಕರ್ಕೊಂಡೋಗಿ ಫೈನು, ಜೈಲು ಇದೆಲ್ಲ ಬೇಕಾ? ಅದಕ್ಕೆ ನಾನೇ ಶಿಕ್ಷೆ ಕೊಟ್ಬಿಟ್ಟೆ. ನಾನು ಹೆಂಗೋ ಆ ಡಾರ್ಕ್ ವೆಬ್ ಅಲ್ಲಿ ಸೇರ್ಕೊಬೇಕಲ್ಲ, ಅದಕ್ಕೆ ಇವರಿಬ್ರು ಬಲಿಯಾದ್ರು ಅಂತ ಪೊಲೀಸ್ ಅವರು ಹೇಳ್ತಾವ್ರೆ. ಹಂಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಅವ್ರೆ ಸ್ಟೇಷನ್ ಅಲ್ಲಿ. ಆ ಹುಡುಗಿನ ಪಾಪ ಇವ್ರು ಒಳ್ಳೆಯವರೇ ಅನ್ಕೊಂಡು, ಸರ್ ಡಾರ್ಕ್ ವೆಬ್ ನಾನು ಓದೆ ಸರ್, ಇಲ್ಲಿ ನೋಡಿ ಅವ್ರದ್ದು ಇನ್ಫಾರ್ಮೇಶನ್ ಹಿಂಗಿದೆ ಅಂತ ಹೇಳ್ತಾಳೆ. ಟಕ್ ಅಂತ ಲ್ಯಾಪ್ಟಾಪ್ ಮುಸ್ತಾರೆ. ಏನಿಗೇನ್ ಮೆಂಟ್ಲ ನೀನು? ಅವರು ಪ್ರತಿ ಒಂದು ಅಬ್ಸರ್ವ್ ಮಾಡ್ತಾರೆ, ಕ್ಯಾಮ್ರಾ ಬೇರೆ ಆಗಿದೆ ಅಲ್ಲಿ ಅಂತ ಬೈತಾರೆ. ಓ ಸಾರಿ ಸರ್ ಅಂತ ಆ ಹುಡುಗಿ ಹೇಳುತ್ತೆ. ಸರ್ ಇದೇ ತರ ಸೇಮ್ ಒಂದು ವಿಡಿಯೋ ಒಬ್ಬ ಹಾಕೋನೆ ಸರ್, ಆದ್ರೆ ಅವನು ಒಂದೇ ಕೊಲೆ ಮಾಡಿದ್ದಾನೆ, ಇನ್ನೊಂದು ಕೊಲೆ ಮಾಡೋ ಅಷ್ಟಲ್ಲಿ ನಾವು ಹಿಡಿಬೋದಲ್ಲ ಸರ್ ಅಂತ ಆ ಹುಡುಗಿ ಹೇಳುತ್ತೆ. ಓಕೆ ಇದು ಸೂಪರ್ ಹೇಳ ಅಂತೇಳಿ ಆ ಹುಡುಗನ ಹುಡ್ಕೊಂಡು ಆಸಮ್ಗೋ ಎಲ್ಲ ಹೋಗವ್ರೆ. ಸಾರಿ ಜೈಪುರ್ ಅಂತೆ ಅದು. ನಮ್ಮಿರೋನು ಎಲ್ಲ ಕಡೆ ಅವ್ನ ಫೋಟೋನ ತೋರಿಸ್ತಾರೆ. ಯಾರು ಗೊತ್ತಿಲ್ಲ ಸರ್ ಅಂತ ಹೇಳ್ಬಿಡ್ತಾರೆ. ಅಲ್ಲೊಬ್ಬ ಪೊಲೀಸ್ ಅವರು, ಸರ್ ನನಗೊಂದಿನ ರಜಾ ಬೇಕು ಸರ್ ಅಂತ ಹೇಳ್ತಾನೆ. ಎಲ್ಗೋಬೇಕು ಅಂತ ಎಲ್ಲ ಕೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಅವ್ನ ಮುಖನ ಒಂಥರ ಮಾಡ್ಕೋತಾನೆ. ಸೀದಾ ಹೀರೋನು ಮನೆಗೆ ಬಂದ್ರು, ಬಾಕ್ಲ ತಟ್ಟಿದ್ರು. ನೋಡಿದ್ರೆ ನಮ್ ಹೀರೋಯಿನ್ ಸ್ವಲ್ಪ ಅವ್ರದ್ದು ಮಾತುಕತೆ ಎಲ್ಲ ಚೆನ್ನಾಗೇ ಹೋಗುತ್ತೆ. ಟಕ್ ಅಂತ ಹೀರೋಗೆ ಒಂದು ಫೋನ್ ಕಾಲ್ ಬಂತು, ಸರ್ ಇಲ್ಲಿ ಬನ್ನಿ ಸರ್ ಅಂತ. ಸೀದಾ ಇವನು ಪೆಟ್ರೋಲ್ ಬಂಕ್ ಅಲ್ಲಿ ಹೋಗ್ಬಿಟ್ಟು ಎಂಕ್ವೈರಿ ಮಾಡ್ತಾವನೆ. ಅಲ್ಲಿಗೊಂದು ಜೀಪ್ ಬಂತು ನೋಡ್ರಿ. ಆ ಜೀಪ್ ಡ್ರೈವರ್ ನಮ್ ಹೀರೋ ಹಂಗೆ ನೋಡ್ತಾವನೆ. ಕತ್ಲಲ್ವಾ ಸರಿಯಾಗಿ ಮುಖ ಕಾಣಿಲ್ಲ. ಅಲ್ಲಿ ಯಾವ್ದೋ ಒಂದು ಗಾಡಿ ಟರ್ನ್ ಆಗುತ್ತೆ. ಆ ಬೆಳಕು ಇವನ್ ಮುಖದಲ್ಲಿ ಬಿದ್ದಿದ ತಕ್ಷಣ ಅವನ್ ಮುಖ ನೀಟಾಗಿ ಕಾಣುತ್ತೆ. ಹಂಗೆ ಅವನ್ನ ಹಿಡಿಯೋಣ ಅಂತ ಹೋಯ್ತಾರೆ. ಹುಡುಗ ಗಾಡಿ ತಿರ್ಸ್ಕೊಂಡು ಒಂಟೆ ಹೋದ. ಇನ್ ಬಿಡ್ತಾರ ಚೇಸಿಂಗು. ಅಲ್ಲೊಂದು ಚೆಕ್ ಪೋಸ್ಟ್ ಬರುತ್ತೆ. ಒಂದ್ ಗಾಡಿ ಬಂತಲ್ಲ ನೋಡಿದ್ರ ಅಂತ. ಸರ್ ಈ ಕಡೆ ಬಂದೇ ಇಲ್ಲ ಸಾರ್ ಅಂತ ಹೇಳ್ತಾರೆ. ಸರಿ ಟಾರ್ಚ್ ಲೈಟ್ ಕೊಡು ಅಂತ ಹೇಳಿ ಅಲ್ಲೇ ಒಂದು ಫಾರೆಸ್ಟ್ ಒಡೆ ಹೋಯ್ತಾರೆ. ನೋಡಿದ್ರೆ ಆ ಗಾಡಿ ಅಲ್ಲೇ ನಿಂತೈತೆ. ಇವನು ಆ ಗಾಡಿ ಹತ್ರ ಹೋಗಿ ನೋಡ್ತಾನೆ. ಸರ್ಕ್ ಅಂತ ಅವನೋ ಬಂದು ಚಾಕು ಅಲ್ಲಿ ಚುಚ್ಬಿಟ್ಟ. ಹಂಗೆ ಇವ್ರಿಗೆ ಪೊಲೀಸ್ ಅಲ್ಲಿ ಟ್ರೈನಿಂಗ್ ಕೊಟ್ಟಿರೋದ್ ಬಗ್ಗೆ ಹೇಳ್ತಾರೆ. ನೋಡ್ರಪ್ಪ, ಚಾಕು ಹೊಟ್ಟೆಗೆ ಚುಚ್ಚಿದ್ರೆ ಅದನ್ನ ತೆಗಿಬಾರ್ದು, ಯಾಕಂದ್ರೆ ಬ್ಲಡ್ ಆಚೆ ಬರುತ್ತೆ. ನಿಮಗೆ ಹಾಸ್ಪಿಟ್ಲು ಎಲ್ಲಾರು ತುರ್ತು ಚಿಕಿತ್ಸೆ ಸಿಕ್ಕಿದ್ರೆ ಮಾತ್ರ ಚಾಕುನ ತೆಗಿರಿ ಅಂತ ಇವ್ರು ಟ್ರೈನಿಂಗ್ ಕೊಡ್ಬೇಕಾದ್ರೆ
ಬೇಕಾದ್ರೆ ಹೇಳಿರ್ತಾರೆ ಇವ್ನ್ ಚಾಕು ಬೇರೆ ಚುಚ್ಚುದ್ನಲ್ಲ ತೆಗೆದ್ರೆ ರಕ್ತ ಹೋಗುತ್ತೆ ಅಂತೇಳಿ ಆ ಚಾಕುನ ಅವ್ನ್ ತೆಗಿದಿರಂಗೆನೆ ಫೈಟ್ ಮಾಡ್ತಾರೆ ನಮ್ ಸರ್ಕಾರ. ಅವನು ಚಾಕು ತೆಗಕ್ಕೆ ಎಷ್ಟೆಷ್ಟೋ ಟ್ರೈ ಮಾಡ್ತಾನೆ. ಅವ್ನ ಕೈಲಿ ಆಗಲ್ಲ. ಧಮ್ ಧಮ್ ಅಂತ ಮಕ್ಕದಲ್ಲಿ 2 ಬಿತ್ತು. ಹುಡುಗ ಹಂಗೆ ಸುಸ್ತಾಗಿ ಕೆಳಗಡೆ ಬಿದ್ದ. ಇವರು ಈ ಕಡೆ ತಿರ್ಕೊಂಡ್ಬಂದು ನೋಡ್ತಾರೆ, ಸುಸ್ತಾಗಿ ಬಿದ್ದಿದ್ ಹುಡುಗ ಅಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲೋದಂತ ಹುಡುಕ್ತಾವ್ರು ನೋಡಿ ಟಕ್ಕಂತ ಅವನು ಬಂದು ಆ ಚಾಕುನ ಕಿತ್ಬಿಟ್ಟ. ತುಂಬಾ ರಕ್ತ ಹೋಯ್ತು. ಹಂಗೆ ತಲೆ ತಿರುಗಿ ಅವರು ಕೆಳಗಡೆ ಬಿದ್ರು. ಆ ಹುಡುಗ ಅವ್ರನ್ನ ಎತ್ತಿ ಕಾರಲ್ಲಿ ಹಾಕೊಂಡು ಸೀದಾ ಬರ್ತೀನಿ ಇರೋಣವು ಅಂತ ಹೇಳ್ತಾವನೆ. ಹಂಗೆ ಈ ಕಡೆ ಆ CTR ಗ್ಯಾಂಗ್ ನ ತೋರಿಸ್ತಾರೆ. ಅವನು ಬಂದ ಕಂಪ್ಯೂಟರ್ ಓಪನ್ ಮಾಡ್ದ. ನಮ್ ಹೀರೋ ಒಂದು ರಿಕ್ವೆಸ್ಟ್ ಕಳ್ಸವನೆ, ಈ ತರ 3 ಕೊಲೆ ಮಾಡಿದೀನಿ ಅಂತ. ಅವ್ನ್ ರಿಕ್ವೆಸ್ಟ್ ನ ಅವನು ಅಕ್ಸೆಪ್ಟ್ ಮಾಡ್ಬಿಟ್ಟಾರೆ. ಹಂಗಂದ್ರೆ 3ನೇ ಕೊಲೆ ಇಲ್ಲಿ ತೋರಿಸ್ತಾರ ನೋಡ್ರಿ. ಆ ಹುಡುಗ ಜೀಪ್ ಅಲ್ಲಿ ಕರ್ಕೊಂಡು ಹೋದ್ನಲ್ಲ ಒಬ್ಬರನ್ನ ಕೊಲೆನೂ ಮಾಡ್ಬಿಟ್ಟಿದ್ದಾನೆ. ಆ ಕಡೆ ಸೌಂಡ್ ಬರ್ತಾ ಇದೆ, ಲೇ ಹುಡುಕ್ತಾ ಇದೆ ಕಣ, ಯಾವನು ಸಿಕ್ಕೇ ಇಲ್ಲ, ಹೆಂಗೋ ನೀನೇ ಬಂದು ಸಿಕ್ತಲ್ಲ ಅಂತೇಳಿ ಅವ್ನ ಕತ್ತನ ಕುಯ್ದು ಹಂಗೆ ಅವನ್ನ ಸಾಯಿಸ್ತಾನೆ. ಇದೇನು ಪೊಲೀಸ್ ಅವರು ಬಂದ್ರು, ನಮ್ ಹೀರೋ 3ನೇ ಕೊಲೆನೂ ಅಕ್ಸೆಪ್ಟ್ ಆಗೋಯ್ತಲ್ಲಿ. ಇನ್ನ ಆ ಗ್ಯಾಂಗ್ ಹತ್ರ ನಮ್ ಹೀರೋ ಹೋಗ್ಬೇಕು. ಈ ಕಡೆ ದೊಡ್ಡ ಅಧಿಕಾರಿನ ಕರೆದು, ಏನಯ್ಯ ಏನಕ್ಕೆ ಇಷ್ಟೊಂದು ಟೆನ್ಷನ್ ತಗೊಂತಾ ಇದೀಯಾ ಅಂತ ಕೇಳ್ತಾವ್ರೆ. ಸರ್, ಕೊಲೆಗಾರರು ಒಂದು 10 ಅಡಿ ಸೆಲ್ಲಲ್ಲಿ ಇರ್ಬೇಕು, ಇಲ್ಲ 6 ಅಡಿ ಗುಂಡಿಲಿರ್ಬೇಕು. ಈ ತರ ಎದೆ ನಿಗ್ರಿಸ್ಕೊಂಡು ನಡೆಯೋದಲ್ಲ ಸರ್ ಅಂತ ನಮ್ ಸರ್ಕಾರ ಹೇಳ್ತಾವ್ರೆ. ಸರಿನಯ್ಯ, ನೀನು ಹೋಗ್ಬೇಕಾರೆ ಒಬ್ಬರನ್ನ ಕಳಿಸ್ತೀನಿ ಜೊತೆಲಿ ಇಟ್ಕೋ ಅಂತ ದೊಡ್ಡ ಅಧಿಕಾರಿ ಹೇಳಿದ್ರು. ಅದು ಯಾರಪ್ಪ ಅಂತ ನೋಡಿದ್ರೆ ನಮ್ ಹೀರೋಯಿನ್. ಅದನ್ನ ನೋಡಿದ ತಕ್ಷಣ ಸರ್ಕಾರ್ಗೆ ಹಂಗೆ ಶಾಕು. ಸರ್ಕಾರ ಎಲ್ಲರ ಹತ್ರ ಹೇಳ್ತಾರೆ, ನೋಡಮ್ಮ ನನ್ನ ಹತ್ರ ಒಂದು ಟ್ರ್ಯಾಕ್ ಹಾಕೊಂಡಿದ್ದೀನಿ, ನಿಮಗೆ ಸಿಗ್ನಲ್ ಕೊಡ್ತಾ ಇರ್ತದ. ಅದು ಒಂದು ಕಪ್ಪು ಗಾಡಿ ತಗೊಳ್ಳಿ, ಹೆಡ್ ಲೈಟ್ ಹಾಕೊಂಬೇಡಿ, ನಾನು ಎಲ್ಲೆಲ್ಲ ಹೋಯ್ತೀನೋ ಅಲ್ಲಿಗೆ ಬನ್ರಿ ಫಾಲೋ ಮಾಡ್ಕೊಂಡು, ಓಕೆನಾ, ನೀವೆಲ್ಲ ಡಿಸ್ಪ್ಯಾಚ್ ಆಗ್ರಿ ಅಂತ ಎಲ್ಲಾರನು ಕಳಿಸ್ತಾರೆ. ನಮ್ಮ ಹೀರೋಯಿನ್ ಹೇಳ್ತಾವಳೆ, ಸಾರಿ ಏನು ಅನ್ಕೊಂಬೇಡ, ನಾನು ಇವಾಗಿಂದ ಲವ್ ಮಾಡ್ತಾ ಇಲ್ಲ ನಿನ್ನ, ಪೊಲೀಸ್ ಟ್ರೈನಿಂಗ್ ದಾನೆ ಲವ್ ಮಾಡ್ತಾ ಇದೀನಿ ಕಣೋ, ಯಾಕಂದ್ರೆ ನಮಗೆ ಸ್ಟೀಚಿಂಗ್ ಕೊಡಕ್ ಬಂದಿದ್ದೆ ನೀನು ಅಂತ. ಹೀರೋಯಿನ್ ಹೇಳ್ತಾಳೆ, ಸರಿ ಸರಿ ಈ ಆಪರೇಷನ್ ಮುಗಿಲಿ, ಅಲ್ಲಿ ಗಂಟ ತಲೆ ತಿನ್ಬೇಡ ಅಂತ ಸರ್ಕಾರ ಸುಮ್ನೆ ಆಗ್ಬಿಡ್ತಾರೆ. ಇವ್ರಿಗೂ ಸ್ಟಾಪ್ ಬಂತು, ಇಳಿದ್ರು. ಅಲ್ಲೊಬ್ಬ ಬಂದ, ಇವ್ರು ಫೋನ್ ತಗೊಂಡು ಆ ಕಾರ್ ಹತ್ತು ಅಂತಾನೆ. ಇವರು ಆ ಕಾರ್ನ ಹತ್ಕೊಂತಾರೆ. ನೋಡಿದ್ರೆ ಆ ಕೊಲೆಗಾರಗಳದು ಒಂದೇ ತರ 4-5 ಕಾರ್ ಇದೆ. ಸರ್ಕಾರ ಯಾವ ಕಾರಲ್ಲಿ ಹತ್ಕೊಂಡ್ರು ಅಂತ ಯಾರಿಗೂ ಗೊತ್ತಿಲ್ಲ. ಇವರು ಹಿಂದೆನೆ ಬ್ಲಾಕ್ ಕಲರ್ ಕಾರಲ್ಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಯ್ತಾ ಅವ್ರೆ. ಮಕ್ಕಕ್ಕೆ ಬಟ್ಟೆ ಕಟ್ಟಿದ್ರು, ಅಲ್ಲೊಂದ್ ಕಡೆ ಇಳಿಸ್ಬಿಟ್ರು. ಆ ವಾಚು ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಬಂದ ನೋಡ್ರಿ ಆ CTR ಗ್ಯಾಂಗ್ ಓನರ್, ವೆಲ್ಕಮ್ ಬಾಯ್, ಬಾ 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 ಬಾ, ಹೆಂಗೆ ಹ್ಯಾಟ್ರಿಕ್ ಟಕ್ ಟಕ್ ಅಂತ 3 ಕೊಲೆ ಮಾಡ್ಬಿಟ್ಟಲ್ಲ, ನಿನ್ನಂತವನೇ ಈ ಗ್ಯಾಂಗ್ ಬೇಕು ಅಂತೇಳಿ ಸೀದಾ ಅವನ್ನ ಒಳಗಡೆ ಕರ್ಕೊಂಡು ಹೋಯ್ತಾನೆ. ನೋಡಿದ್ರೆ ಅಲ್ಲಿ ಇವನ್ ತರನೇ ಇನ್ನೊಬ್ಬನು ಬಂದ, ಅವನು ಮೇಲ್ಗಡೆ ಕರ್ಕೊಂಡ್ ಬರ್ತಾರ ಅವರು. ಅವ್ರಿಬ್ರಿಗೂನು ಬಿಳಿ ಕೋಟ್ ಹಾಕಿ ಹಂಗೆ ಮೆಟ್ಲತ್ತಿ ಇಳಿದ್ ಬರ್ತಾ ಅವ್ರೆ. ಅಲ್ಲಿ ಆಲ್ರೆಡಿ ಇನ್ನ ಇಬ್ರು ಇದಾರೆ. ಈ 4 ಜನನು ಹೊಸಬ್ರು ಈ ಗ್ಯಾಂಗ್ಗೆ. ಅಲ್ಲಿ ಒಂದಿಬ್ರು ಫೈಟ್ ಮಾಡ್ತಾ ಅವ್ರೆ. ಅವ್ರು ನೋಡಿ ಎಲ್ಲರಿಗೂ ಖುಷಿ. ಹೊಸಬ್ರು ಬಂದ್ರಲ್ಲ, ಆ ವಿಲ್ಲನ್ ಹೇಳ್ತಾವನೆ, ಏ ಬಾಯ್ ಅಲ್ಲಿ ಹೋಗ್ಬಿಟ್ಟು ಆ ಒಗ್ಗನ ಕಟ್ ಮಾಡು ಅಂತ. ಇವನು ಹೋಗಿ ಕಟ್ ಮಾಡ್ತಾನೆ. ನೋಡಿದ್ರೆ ಅಲ್ಲೊಂದು ಪೊಲೀಸ್. ಆ ಎಮ್ಮನು ಇವನ್ ತರನೇ ಕೊಲೆ ಮಾಡ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡವಳೆ. ಬಟ್ ಈ ಗ್ಯಾಂಗ್ ಅಲ್ಲಿ ಅವರು ಪೊಲೀಸ್ ಅಂತ ಕಂಡಿಡ್ದು ಬಿಟ್ರು. ಆ ಒಗ್ಗನ ಕಟ್ ಮಾಡ್ತಾನಲ್ಲ, ಹಂಗೆ ಎಮ್ಮ 4 ಪೀಸ್ ಆಗ್ಬಿಡ್ತಾಳೆ. ಅದು ನೋಡಿ ನಮ್ ಸರ್ಕಾರ್ಗೆ ಹಂಗೆ ಕಣ್ಣಲ್ಲಿ ರಕ್ತ ಬರೋ ತರ ಆಗ್ತಾ ಇದೆ. ಯಾಕಂದ್ರೆ ಇವ್ರ ಮುಂದೆನೆ ಇನ್ನೊಂದು ಪೊಲೀಸು ಸಾಯ್ತಾ ಇರೋದ ಅಂತ. ಆದ್ರೆ ಇಲ್ಲಿ ಏನು ಮಾಡಕ್ ಆಗಲ್ಲ. ಸ್ವಲ್ಪ ಹಂಗೆ ಮನಸ್ಸು ಗಟ್ಟಿ ಮಾಡ್ಕೊಂಡು ಸೈಲೆಂಟ್ ಆಗಿ ನಿಂತ್ಕೋತಾರೆ. ಆ ವಿಲನ್, ಓಕೆ ಗಾಯ್ಸ್ ಎಲ್ಲ ಆಡಾಕ್ತಿವಿ, ಡ್ಯಾನ್ಸ್ ಆಡ್ರಿ ಅಂತೇಳಿ ಎಲ್ಲಾರು ಆಡ್ತಾವ್ರೆ. ನಮ್ ಹೀರೋತನು ಒಂದ್ ಹುಡುಗಿ ಬರ್ತಾಳೆ, ಏನೋ ಡ್ಯಾನ್ಸ್ ಆಡೋಣ ಬಾರೋ ಅಂತ. ಏಯ್ ಬೇಡ ಹೋಗಲೇ ಅಂತ ಅವಳನ್ನ ಕಳಿಸ್ಬಿಡ್ತಾನೆ ನಮ್ ಹೀರೋ. ಸೀದಾ ಪೊಲೀಸ್ ಅಲ್ವಾ, ಬೇಸ್ಮೆಂಟ್ ಗೆ ಬರ್ತಾನೆ. ಅಲ್ಲಿ ತುಂಬಾ ಜನನ ಒಂಥರ ನಾಯಿ ತರ ಬೇಡಿ ಹಾಕ್ಬಿಟ್ಟು ಕಟ್ಟಾಕವ್ರೆ. ಅದನ್ನ ನೋಡಿ ನಮ್ ಸರ್ಕಾರ್ಗೆ ಇನ್ನ ಬೇಜಾರು. ಅಲ್ಲಿ ಕಂಪ್ಯೂಟರ್ ಇದೆ, ಅಲ್ಲಿ ಬರ್ತಾನೆ. ಯಾಕಂದ್ರೆ ಇವ್ರಿರೋ ಸಿಗ್ನಲ್ ಯಾರು ಗೊತ್ತಿಲ್ವಲ್ಲ ಅದಕ್ಕೆ. ಅದ್ರಲ್ಲೊಂದು CPU ಏನೋ ಅದನ್ನ ಎತ್ಕೊಂಡು ಸೀದಾ ಕಾರ್ ಹತ್ರ ಹೋಗಿ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟು ಆನ್ ಮಾಡ್ತಾನೆ. ಹೆಂಗೋ ಇವ್ರಿರೋ ಲೊಕೇಶನ್ ಪೊಲೀಸ್ ಅವ್ರಿಗೆ ಗೊತ್ತಾಯ್ತು. ಅವರು ಸ್ವಲ್ಪ ಗಾಡಿಗಳು ತಗೊಂಡು ಆ ಕಾಡ್ ಕಡೆ ಬರ್ತಾರೆ. ಈ ಕಡೆ ಎಲ್ಲಾ ಸೈಕಗಳು ಸೇರಿ ಗೇಮ್ ಮಾಡ್ತಾ ಇದೆ. ಏನ್ ಗೇಮ್ ಗೊತ್ತಾ, ಒಂದ್ ದೊಡ್ಡ ಕಟಿಂಗ್ ಮಿಷಿನ್, ಅದ್ರಲ್ಲಿ ಇಕ್ಬಿಟ್ಟು ಒಬ್ಬನ ಸೆಂಟ್ರ್ ಓಳ್ ಮಾಡದೆ ಆ ಗೇಮ್. ಒಬ್ಬ ಬಟನ್ ಒತ್ತಾನೆ, ನೋಡಿದ್ರೆ ಅದು ಆನ್ ಆಗಲ್ಲ. ಅಲ್ಲೇ ನಮ್ ಹೀರೋನು ನಿಂತ್ಕೊಂಡು ನೋಡ್ತಾವನೆ, ಏನ್ರೋ ಈ ಜನರನ್ನ ಹಿಂಗ್ ಕೊಲ್ತಾ ಇರಲ್ಲ ಅಂತ. ಇದ್ದಕ್ಕಿದ್ದಂಗೆ ಢಮಾರ್ ಅಂತ ಅಲ್ಲಿ ಬೆಂಕಿ ಅಂಟ್ಕೊಂತು. ಆ ವಿಲ್ಲನ್ ನೋಡಿ ಸಖತ್ತು ಶಾಕ್ ಆಗ್ಬಿಡ್ತಾನೆ. ಬೆಂಕಿ ಇಟ್ಟಿದ್ ಯಾರು, ನಮ್ ಸರ್ಕಾರ ಸಾರು ಅನ್ಕೊಂಡು ಅವ್ರು ನೋಡ್ತಾನೆ ಅವ್ರೆ. ಎಲ್ಲರೂ ಆ ಕಡೆ ಓಡೋಗ್ತಾರೆ. ಈ ಕಡೆ ಆ ವಿಲ್ಲನ್ ಹೇಳ್ತಾವನೆ, ಇಷ್ಟು ವರ್ಷ ಇಲ್ಲಿ ಯಾರು ಬರಕ್ಕಾಗಿಲ್ಲ, ನೀವು 5 ಜನ ಬಂದಿರ ಅಂದ್ರೆ ನಿಮ್ಮಲ್ಲೇ ಯಾರೋ ಒಬ್ರು ಪೊಲೀಸ್ ಇರ್ಬೇಕು ಅಂತ ವಿಲ್ಲನ್ ಪರ್ಫೆಕ್ಟ್ ಆಗಿ ಕಂಡಿಡ್ದ್ಬಿಟ್ಟ. ಇನ್ನ ಸರ್ಕಾರನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನ. ಇಲ್ಲ, ನೀವ್ 5 ಜನನು ಫೈಟ್ ಮಾಡಿ, ನಿಮ್ಮಲ್ಲಿ ಯಾರು ಬದುಕ್ತಾರೋ ಅವ್ರನ್ನ ನಾನು ಫುಲ್ ಆಗಿ ನಂಬ್ತೀನಿ ಅಂತ ಆ ವಿಲ್ಲನ್ ಹೇಳ್ತಾವನೆ. ಇನ್ನೇನು ಇಬ್ಬಿಬ್ಬರಿಗೆ ಫೈಟ್ ಅಂತ ಇಂತ ಫೈಟ್ ಅಲ್ಲ ಇದು. ಈ ಫೈಟ್ ನಾನು ಸ್ಪಾಯ್ಲರ್ ಮಾಡಕ್ ಇಷ್ಟ ಇಲ್ಲ, ನೀವು ನೋಡಿ ಫುಲ್ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಈ ಫೈಟ್ ಮಹಿಮೆ ಏನು ಅಂತ. ಫೈಟ್ ಅಲ್ಲಿ ಇಬ್ರು ಹೊಂಟೋದ್ರು. ಇನ್ನ ಮಿಕ್ಕಿರೋದು ನಮ್ ಹೀರೋ ಆ ಹುಡುಗಿನೂ ಸುಮ್ನೆ ಅಲ್ಲ, ಸಾಕಾದಾಗ ಬಾರಿಸ್ತಾವಳೆ. ನಮ್ ಹೀರೋಗೆ ಒಂಥರ ಸಂಕೋಚ, ಆ ಹುಡುಗಿನ ಹೊಡಿಬೇಕಾ ಅಂತ ಯೋಚನೆ ಮಾಡ್ತಾವನೆ. ಬಟ್ ಹುಡುಗಿ ಯೋಚನೆ ಮಾಡ್ತಾ ಇಲ್ಲ, ಇಂಥವಳನ್ನ ಬಿಡೋದ್ ಬೇಡ ಅಂತೇಳಿ ಒಂದೇ ಏಟು ಹುಡುಗಿ ಪಾಪ ಸತ್ತೇ ಹೋದ್ಲು. ವಿಲ್ಲನು ಬಂದ, ಸೂಪರ್ ಕಣ, ಆದ್ರೆ ಪೊಲೀಸ್ ನೀನಲ್ಲ, ಕರ್ಕೊಂಬಂಡ್ರ ಅವನ್ನ ಅಂತ ಹೇಳ್ತಾರೆ. ಒಬ್ಬನ ಎಳ್ಕೊಂಡು ಬಂದ್ರು. ಯಾರು ಗೊತ್ತಾ ಇವ್ರು, ಆ ಕಾನ್ಸ್ಟೇಬಲ್. ಅದೇ ಪಾಪ
ರಜಾ ಕೊಡಿ ಸಾರ್ ಅಂತ ಕೇಳ್ತಾ ಇದ್ನಲ್ಲ ಅವನು, ಇವ್ರನ್ನ ಗೊತ್ತಾ ನಿನಗೆ ಅಂತ ಆ ಕಾನ್ಸ್ಟೇಬಲ್ ಹತ್ರ ಕೇಳ್ತಾರೆ. ಅವನು ಇಲ್ಲ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ತಿರ್ಗಾ ವಿಲನ್ ಬಾಯ್ ಇವನನ್ನು ಸಾಯಿಸ್ಬಿಡು ಅಂತ ಆ ಪೊಲೀಸ್ ಅಪ್ಪನಿಗೆ ಒಂದು ಚಾಕು ಕೊಡ್ತಾರೆ. ಪೊಲೀಸ್ ಅಪ್ಪನ ನಮ್ಮ ಹೀರೋ ಫೈಟ್ ಮಾಡ್ತಾವ್ರೆ. ಫೈಟ್ ಮಾಡ್ಬೇಕಾರೆ ಆ ಕಾನ್ಸ್ಟೇಬಲ್ ಗೆ ಹೇಳ್ತಾವ್ರೆ, ಫೈಟ್ ಮಾಡ್ತಾ ಇರು, ನಾನು ನಿನ್ನ ಜಾಸ್ತಿ ಹೊಡಿಯಲ್ಲ, ನೀನು ನನ್ನ ಜಾಸ್ತಿ ಹೊಡಿಬೇಡ, ಇಬ್ರು ಸುಸ್ತಾಗ್ಬಾರ್ದು, ಓಕೆ ಹಂಗೆ ಫೈಟ್ ಮಾಡ್ತಾ ಇರು, ಒಂದ್ 2 ನಿಮಿಷ ಇಲ್ಲೊಂದು ಪಟಾಕಿ ಅಂಟ್ಕೊಳ್ಳುತ್ತೆ ಅಂತ ನಮ್ಮ ಹೀರೋ ಕಾನ್ಸ್ಟೇಬಲ್ ಹತ್ರ ಹೇಳ್ತಾವ್ರೆ. ಸರಿ ಸರಿ ಸರ್ ಅಂತ ಅವನು ಫೈಟ್ ಮಾಡ್ತಾ ಅವನೇ. ಆದ್ರೆ ವಿಲ್ಲನ್ ಏನಂತ ಗೊತ್ತಾ, ಓಕೆ ಬಾಯ್ ಬಿಟ್ಬಿಡವನ್ನ, ಅವನ ಶೂಟ್ ಮಾಡೋದು ಹೇಳ್ತಾರೆ. ನಮ್ಮ ಹೀರೋ ಟಕ್ ಅಂತ, ಯೋ ನಿನ್ಗೇನ್ ಬುದ್ಧಿ ಇದೆಯಾ ನಿನಗೆ, ನಾವೆಲ್ಲ ನಿನ್ನೆ ನಂಬ್ಕೊಂಡ್ ಬಂದಿದ್ದೀವಿ, ನಿನ್ನಡ್ಡಕ್ಕೆ ಪೊಲೀಸ್ ನುಗ್ಬಿಡದ, ಅಯ್ಯಯ್ಯೋ ಎಂತ ದೊಡ್ಡ ತಪ್ಪು ಮಾಡಿದ್ವಪ್ಪ ನಾವು, ಹಂಗ್ರೆ ನೀನ್ ಹಿಂದೆ ಬಂದ್ರೆ ನಾವೆಲ್ಲ ಜೈಲ ಹಂಗೆ ಹಿಂಗಂತ ಎಲ್ಲಾರ್ನು ಅವನು ತಲೆ ಕೆಡಿಸ್ತಾವನೆ. ಒಂದ್ 5 ನಿಮಿಷ ನನ್ ಜೊತೆ ಬಿಡುವನ್ನ, ನಾನು ಎಂಕ್ವೈರಿ ಮಾಡಿ ಹೇಳ್ತೀನಿ ಅಂತ ಹೇಳಿ ಪೊಲೀಸ್ ಅಪ್ಪನ ಸಾರಿ ಕಾನ್ಸ್ಟೇಬಲ್ ನ ನಮ್ ಸರ್ಕಾರ ಕರ್ಕೊಂಡು ಹೋಯ್ತಾರೆ. ಅವರು ಬರ್ಬೇಕಾರೆ ಸುಮ್ನೆ ಬಂದಿಲ್ಲ, ಎಲ್ಲೆಲ್ಲಿ ಡೋರ್ ಇದೆ, ಯಾ ಕಡೆ ಇದೆ, ಯಾ ಕಡೆ ಹೋದ್ರೆ ಸೇಫ್ ಅಂತ ಎಲ್ಲ ನೋಡ್ಕೊಂಡೇ ಬಂದಿರ್ತಾರೆ. ಆ ವಿಷಯನ ಕಾನ್ಸ್ಟೇಬಲ್ ತರ ಹೇಳ್ತಾರೆ. ಮುಂದೆ ನಾನು ಇಡ್ತೀನಿ, ಹಿಂದೆ ಇವರೆಲ್ಲ ಕರ್ಕೋ, ಆ ಡೋರ್ ನ ತೋರಿಸ್ತೀನಿ, ನೀವ್ ಎಸ್ಕೇಪ್ ಆಗು ಹೋಗ್ರಿ, ಭಯ ಬೀಳ್ಬೇಡ, ಮುಂದೆ ನಾನಿದ್ದೀನಿ ಅಂತೇಳಿ ಸರ್ಕಾರ ಇವಾಗ ಅವ್ರನ್ನೆಲ್ಲ ಆಚೆ ಬಿಡಿಸಿದ್ರು. ಹಂಗೆ ಈ ಕಡೆ ಆ ಪೊಲೀಸ್ ಅವ್ರನ್ನ ತೋರಿಸಿದ್ರು. ನಮ್ ಹೀರೋಯಿನ್ ಒಂದ್ ಕಡೆ, ಇನ್ನೊಂದು ಹುಡುಗಿ ಒಂದ್ ಕಡೆ ಹೋಯ್ತವ್ರೆ. ಅಲ್ಲೊಂದು ಮೋರಿಲಿ ಪೈಪ್ ಇದೆ, ಆ ಪೈಪ್ ಹತ್ರ ಹೋಗ್ತಾರೆ. ಕಿ 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 ಅಂತ ವಾಕಿ ಟಾಕಿ ಬಡ್ಕೊಂತ ಇದೆ. ಆ ವಿಷಯನ ಹೀರೋಯಿನ್ ಹತ್ರ ಹೇಳ್ತಾರೆ. ಅವರು ಚೆಕ್ ಮಾಡ್ಬಿಟ್ಟು ಹಂಗೆ ಮುಂದೆ ಬರ್ತಾರೆ. ನಮ್ ಹೀರೋನು ಆ ವಿಲನ್ ಹತ್ರ ಬಂದ, ಯೋ ನೀನ್ ಏನಯ್ಯ ಮಾಡ್ತಾ ಇದ್ಯಾ, ಅವ್ರು ನಮ್ಮನ್ನ 3 ವರ್ಷದಿಂದ ಎಂಕ್ವೈರಿ ಮಾಡ್ತಾನೆ ಅವ್ರೆ, ನನಗ್ ಗೊತ್ತಿರಂಗೆ ಆಲ್ಮೋಸ್ಟ್ ಇಲ್ಲಿ ಬಂದ್ಬಿಟ್ಟಿರ್ತಾರೆ, ಸ್ವಲ್ಪ ಹುಷಾರಾಗಿರ್ಬೇಕು ನಾವು ಅಂತ ಸರ್ಕಾರ ಆ ವಿಲನ್ ಹತ್ರ ಹೇಳ್ತಾ ಅವ್ರೆ. ಸರಿ ಸರಿ ನಾವೆಲ್ಲ ಯಾವಾಗ ಫೈಟ್ ಮಾಡ್ಬೇಕು, ಅದಕ್ಕಿಂತ ಮುಂಚೆ ಒಂದು ಬಲಿ ಕೊಡೋಣ ಅಂತ ಹೇಳಿ ಒಂದು ಎಳೆ ಮಗಿರಿ, ನನಗೆ ಗೊತ್ತಿರಂಗೆ ಮಗಿಗೆ ಒಂದು 8-9 ತಿಂಗಳಿರ್ಬೋದಲ್ಲ, ಆ ಮಗಿನ ಕೊಲೆ ಮಾಡಕ್ಕೆ ಹೋಯ್ತಾರೆ. ಎಲ್ಲರೂ ಸುತ್ತಮುತ್ತ ತಲೆ ಬಗ್ಗಿಸ್ಕೊಂಡಿದ್ದಾರೆ. ಒಬ್ಬ ಮಗುನ ಸಾಯಿಸಕ್ ಹೋಯ್ತಾನೆ, ಟಮಾರ್ ಅಂತ ಅವನ್ ಕತ್ತಂಗೆ ಎಗರು ಬಿಡ್ತಾರೆ. ಕಾನ್ಸ್ಟೇಬಲ್ ಎದ್ದ, ಸರ್ಕಾರ ಅಂತ ಪಡ್ಕೊಂತಾನೆ. ನಮ್ ಹೀರೋ ಹಂಗೆ ಆ ಕೊಡ್ಲಿ ಹಿಡ್ಕೊಂಡೊಳ್ಳೆ ಯಮ್ಮ ನಿಂತ್ಕೊಂಡೋಗಿ ನಿಂತ್ಕೋತಾನೆ. ಅಲ್ಲಿರೋರ್ಗೆಲ್ಲ ಹಂಗೆ ಶಾಕ್, ಕಾನ್ಸ್ಟೇಬಲ್ ಎದ್ದು ಕರ್ಕೊಂಡು ಹೋಗಯ್ಯ ಅವ್ರನ್ನ ಅಂತ ಹೇಳ್ತಾರೆ. ಗೂಸ್ ಬಾಂಬ್ ಸೀನ್ಗಳಿವಲ್ಲ. ಕಾನ್ಸ್ಟೇಬಲ್ ಎದ್ದ, ಎಲ್ಲಾ ಬರ್ತಾರೆ ಅಟ್ಯಾಕ್ ಮಾಡಕ್ಕೆ. ಒಬ್ಬೊಬ್ಬನ್ನು ಹೆಂಗ್ ಕೊಚ್ತಾರಂದ್ರೆ ಯಪ್ಪ ಕಚ್ಕ ಅನ್ನೋ ಸೌಂಡ್ ಕಮ್ಮಿ ಅಂದ್ರೂ ಒಂದು 10 ನಿಮಿಷ ಕೇಳಿಸ್ತಾರೆ ಈ ಫೈಟ್ ಅಲ್ಲಿ. ಈ ಫೈಟ್ ನಾನು ಸ್ಪೈಲರ್ ಮಾಡಕ್ ಇಷ್ಟ ಇಲ್ಲ. ಈ ಫೈಟ್ ನ ಎಂಜಾಯ್ ಮಾಡ್ಬೇಕಾದ್ರೆ ನೀವು ಥಿಯೇಟರ್ ಹೋಗಿ ನೋಡಿ, ಸಾಕಾಗಿದೆ ಗುರು ಫೈಟ್. ಸೀದಾ ಹಂಗೆ ಒಬ್ಬೊಬ್ಬರನ್ನ ಕೊಲೆ ಮಾಡ್ಕೊಂಡು ಹೋಯ್ತಾವನೆ. ಕಾನ್ಸ್ಟೇಬಲ್ ಹಿಂದ್ಗಡೆ ಜನರನ್ನ ಕರ್ಕೊಂಡು ಹಂಗೆ ಬರ್ತಾವನೆ. ನಮ್ ಹೀರೋಗೂ ತುಂಬಾ ಏಟಾಗಿದೆ ಪಾಪ. ಅಲ್ಲೊಂದು ಜ್ಯೂಸ್ ಬಾಟ್ಲ್ ಇದೆ, ಎತ್ತಿ ಗಟ 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 ಅಂತ ಫುಲ್ ಕುಡಿದ್ಬಿಟ್ಟು ಹಂಗೆ ಅಂತ ಒಂಥರ ಸಿಂಹ ಗರ್ಜನೆ ಆಗ್ತಾರ್ರಿ. ಕೊನೆ ಡೋರು ಬಂತು. ಕಾನ್ಸ್ಟೇಬಲ್ ಸಾರ್ ನೀವು ಬನ್ನಿ ಸಾರ್ ಅಂತಾನೆ. ಇಲ್ಲಿ ನಿಂತಿರೋದು ಅರ್ಜುನ್ ಸರ್ಕಾರ್, ಹೋಗು ಅಂತ ಹಂಗೆ ಒಂಥರ ಹೇಳ್ತಾರೆ ರೀ. ಗೂಸ್ ಬಾಂಬ್ ಸೀನ್ ಅಂತ ಹೇಳಿದ್ನಲ್ಲ ಇವೆಲ್ಲ. ತಿರ್ಗಾ ವಿಲನ್ ಕಡೆಯವರು ತುಂಬಾ ಜನ ಬರ್ತಾರೆ. ಹೀರೋನು ತುಂಬಾ ಸುಸ್ತಾಗವನೆ, ಅವನ ಕತ್ತಲು ಮಚ್ಚಿಕ್ಬಿಟ್ಟು ಅವರೆಲ್ಲ ಎಲ್ಲೋ ಹೋದ್ರು ಅಂತ ಕೇಳ್ತಾವ್ರೆ. ನಮ್ ಹೀರೋ ಬೊಗ್ತಾ ಇಲ್ಲ, ಹಂಗೆ ಮೀಸೆ ತಿರುತಾನೆ. ಢಮಾರ್ ಅಂತ ಒಂದ್ ಸೌಂಡ್ ಬಂತು. ಯಾರಪ್ಪ ಅಂದ್ರೆ ನಮ್ ಸರ್ಕಾರ ಅವ್ರ ಫ್ರೆಂಡ್ ಬಂದವ್ರೆ. ಇವ್ರು ಯಾರು ಗೊತ್ತಾ, ಹಿಟ್ ಮೂವಿ ಪಾರ್ಟ್ 1 ಅಲ್ಲಿ ಮಾಡಿದವರು. ಇದು ಒಟ್ಟು 3 ಪಾರ್ಟ್ ಇದೆ ರೀ, 1, 2. ಇವಾಗ ನಾನು ನೋಡ್ತಾ ಇರೋದು 3. ಬಂದ್ರಲ್ಲ ಅವ್ರ ಕಡೆ ಏನ್ ಸುಮ್ನೆನೆಲ್ಲ ಡಮ 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 ಅಂತ ತುಂಬಾ ಜನನ ಶೂಟ್ ಮಾಡಿ ಬಿಸಾಕ್ತಾರೆ. ಇನಲ್ಲಿ ಪೊಲೀಸ್ ಅವರು ಬಂದ್ರು. ನಮ್ಮ ಸರ್ಕಾರ ಸರನು ಒಡಿಯೋ ಒಂದೊಂದು ಏಟನು 1.5 kg ವೆಯ್ಟ್ ಒಬ್ಬೊಬ್ನು ಹಂಗೆ ಆಡ್ತಾವನೆ. ನಮ್ ಹೀರೋನು ಆ ವಿಲ್ಲನ್ ಕಡೆ ಬಂದ್ರು. ವಿಲ್ಲನ್ಗೆ ಇಕ್ಕ ಮುಕ್ಕ ಹೊಡೆದು ಆ ಬಿಲ್ಡಿಂಗ್ ಇಂದ ಆಚೆ ಹಾಕ್ತಾರೆ. ಅವು ನೋಡಿದ್ರೆ ಹೀರೋಯಿನ ಹಿಡ್ಕೊಂಡು ಗನ್ ಪಾಯಿಂಟ್ ಅಲ್ಲಿ ನಿಲ್ಸವನೆ. ನಮ್ ಸರ್ಕಾರ ಸರನು ಒಂದು ವಿಸಿಲ್ ಹೊಡಿತಾರೆ, ಕೈಗೊಂದು ಗನ್ ಬರುತ್ತೆ, ಢಮಾರ್ ಅಂತ ತೊಡೆಗೆ ಶೂಟ್ ಮಾಡ್ತಾರೆ. ಆ ವಿಲ್ಲನು ಹೇಳ್ತಾವನೆ, ಒಬ್ಬನ್ನ ಸಾಯಿಸ್ಬೇಕಂದ್ರೆ ಸಾಯೋನ್ ಕಣ್ಣಲ್ಲಿ ಭಯ ಇರಬೇಕು, ಇಲ್ಲಾಂದ್ರೆ ಕೋಪ ಇರಬೇಕು. ನನ್ನ ಕಣ್ಣಲ್ಲಿ ಅದನ್ನ ತೋರ್ಸದೇ ಇಲ್ಲ. ನಾನು ನಿನ್ನ ಸಾಯಿಸಿದ್ರು ನನ್ನ ಸಾಯಿಸ್ದೆ ಅನ್ನೋ ಸಮಾಧಾನ ನಿನಗಿರಲ್ಲ ಕಣೋ ಅಂತ ಹೇಳ್ತಾರೆ. ಹೌದಾ, ಓಕೆ ಓಕೆ, ನಿನಗೊಬ್ಬ ತಮ್ಮ ಇದ್ದಾನಲ್ಲ, ಅದೇ ಆ ಟೆಂಪೋ ಹುಡುಗನ್ನ ಸಾಯಿಸಿದ್ನಲ್ಲ, ಅವನ್ ಬೇರೆ ಯಾರೋ ಅಲ್ಲ, ಇವನು ಸ್ವಂತ ತಮ್ಮನೇ. ಏನೋ ನನ್ನ ತಮ್ಮನ್ ಸಾಯಿಸ್ಬಿಟ್ಟ ಅಂತ ಹಂಗೆ ಆಶ್ಚರ್ಯ ಪಡ್ತಾನೆ. ಢಮಾರ್ ಅಂತ ಹಂಗೆ ಶೂಟ್ ಮಾಡ್ತಾರೆ. ಹಂಗೆ ಸರ್ಕಾರ ಸರ್ನ ತೋರಿಸ್ತಾರೆ. ಆ ರಣ ಹದ್ದು ಬಂದು ಹಿಂದ್ಗಡೆ ನಿಂತ್ಕೊಳ್ತಾರೆ. ಅವ್ರ ಮೈಯೆಲ್ಲ ಫುಲ್ಲು ಬ್ಲಡ್, ಅದು ರೆಕ್ಕೆ ಹಂಗೆ ತೆಗಿತೆ ನೋಡಿ, ಹಂಗಿರುತ್ತೆ ನೋಡಕ್ ಅವ್ರನ್ನ. ಹಂಗೆ ಸ್ವಲ್ಪ ದಿನ ಕಳಿತು ಜೈಲಲ್ಲಿ ತೋರಿಸ್ತಾರೆ. ಯೋಚನೆ ಮಾಡ್ತಾ ಅವ್ರು ಕುತ್ಕೊಂಡು ಮುಂದೆ ಅವನು ಕೇಳ್ತಾವನೆ, ಅಷ್ಟೇನಾ ಕತೆ ಅಂತ. ತಿರ್ಗಾ ಸರ್ಕಾರ ಸಾರು ಒಂದು ಟಿವಿ ನ್ಯೂಸ್ ನೋಡ್ತಾ ಅವ್ರೆ. ಪಾರ್ಟ್ 1 ಅಲ್ಲಿ ಇದ್ದವರು ಬಂದವ್ರೆ, ನಮ್ ಹೀರೋ ಜೊತೆ ಡಿಸ್ಕಷನ್ ಮಾಡ್ತಾವ್ರೆ. ಹೌದು ಏನಕ್ಕೆ ತರ ಕೊಲೆ ಮಾಡ್ತಾವ್ರೆ ಅಂತ. ನಾವ್ ಹೇಳಿದ್ವಲ್ಲ 3 ಪೀಸು ತಗೊಂಡೋದ್ರು ಅಂತ. ಆಕ್ಚುಲಿ ಅದ್ರಲ್ಲಿ ಒಂದು ಇಂಜೆಕ್ಷನ್ ಕಂಡಿಡಿತಾವ್ರೆ. ಅದು ಏನಪ್ಪ ಇಂಜೆಕ್ಷನ್ ಅಂದ್ರೆ 60 ವಯಸ್ಸು ಮುದ್ಕಾನು 6 ವಯಸ್ಸು ಹುಡುಗನ್ ತರ ಕಾಣಬೇಕು ಅಂತ ಆ ಇಂಜೆಕ್ಷನ್. ಅದನ್ನೆಲ್ಲ ಹೇಳಿ ಮುಗಿಸ್ತಾರೆ ನಮ್ ಹೀರೋ. ಆ ಇಂಜೆಕ್ಷನ್ ಡಿಸ್ಟ್ರಿಬ್ಯೂಟರ್ ಒಬ್ಬ ಅವನ ಹೆಸರು ಸಾಮಯ್ಯಲ್ ಅಂತೆ. ನಮ್ ಹೀರೋಯಿನ್ ಹೇಳ್ತಾವಳೆ, ಸಾಮಯ್ಯಲ್ ಇವಾಗ ಜೈಲಲ್ಲಿ ಅವನಲ್ಲ ಅಂತ. ಅದಕ್ಕೆ ನಮ್ ಹೀರೋ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಜೈಲ್ಗೆ ಹೋಗಿದ್ದು. ಇದನ್ನ ಕೇಳಿದ ತಕ್ಷಣ ಅಲ್ಲಿ ಸ್ಟೋರಿ ಕೇಳ್ತಾವಲ್ಲ, ಅವನು ಹಾ ಅಂತಾನೆ ಲಚಕ್ ಅಂತ ಹಂಗೆ ಕತ್ನ ಕುಯ್ದ್ಬಿಟ್ಟು ವಾಪಸ್
ಮನೆಗ್ ಬರ್ತಾರೆ. ಈ ಮೂವಿನ ಹಂಗೆ ಮುಗಿಸ್ತಾರೆ. ಹಂಗೆ ಇಲ್ಲೊಂದ್ ಲಾರಿ ಏನೋ ತಗೊಂಡ್ ಬರ್ತಾ ಇದೆ. ಒಬ್ರು ಪೊಲೀಸ್ ಅವರು ಹಿಡಿದ್ರು. ಅವನು ಆಂಧ್ರ ಭಾಷೆಯಲ್ಲಿ ಮಾತಾಡ್ತಾವನೆ. ಆ ಪೊಲೀಸ್ ಅವನಿಗೆ ನಮ್ ಭಾಷೆಲ್ಲ ಅರ್ಥ ಆಗಲ್ಲ ಕಣೋ ಅಂತ. ಆ ಪೊಲೀಸು ಅವನ ಭಾಷೆಯಲ್ಲೇ ಮಾತಾಡ್ಕೊಂಡ್ ಬರ್ತಾವ್ರೆ. ಫೈಡ್ ಅಂತ ಒಂದ್ ಕೊಡ್ತಾರೆ. ಗಾಡಿನ ಸ್ಟೇಷನ್ ತಿರ್ಸೋ ಅಂತ. ಆಕ್ಚುಲಿ ಇದು ಈ ಮೂವಿ ಅಲ್ಲ, ಪಾರ್ಟ್ 4 ಇದು. ಪಾರ್ಟ್ 4 ಕ್ಲೂನು ಇಲ್ಲೇ ಕೊಟ್ಟಿದ್ದಾರೆ. ನೋಡೋಣ ಪಾರ್ಟ್ 4 ಬರ್ಲಿ. ನೀವ್ ಅನ್ಕೊಂಬೋದು ಏನೋ 1, 2ನೇ ಹಾಕಿಲ್ಲ ಅಂತ. 1, 2 ತುಂಬಾ ಜನ ಹಾಕೋರ್ರಿ. ನಾವೇನಕ್ಕೆ ಅದನ್ನ ಬೇರೆ ಹಾಕೊಂಡು ಹಾಕಿದಾರಲ್ಲ, ಅವ್ರ ಚಾನಲ್ ಅಲ್ಲೇ ಹೋಗಿ ನೋಡಿ. ಅವ್ರಿಗೂ ಸಪೋರ್ಟ್ ಮಾಡಿ, ಸ್ವಲ್ಪ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್. ಇದು ರಿಯಲ್ ಬಾಯ್.